ನಮಸ್ತೆ ವೀಕ್ಷಕರೇ, ವಿಶ್ವ ನುಡಿ ವಾಹಿನಿಗೆ ಸ್ವಾಗತ. ನಮಸ್ಕಾರ. ನನ್ನ ಹೆಸರು ರಾಜಶೇಖರ್, ಚಾರ್ಟೆಡ್ ಅಕೌಂಟೆಂಟ್, ಬಳ್ಳಾರಿಯಿಂದ. ಬಡ್ಜೆಟ್ 26-27ರಲ್ಲಿ ಇದು ಬೇರೆ ಹಿಂದೆಲ್ಲ ಬಡ್ಜೆಟ್ಗಿಂತ ಡಿಫ್ರೆಂಟ್ ಆಗಿದೆ. ಯಾವ ಥರ ಡಿಫ್ರೆಂಟ್ ಆಗಿದೆ ಅಂದರೆ, ಪ್ರತಿಯೊಂದು ಬಡ್ಜೆಟ್ನಲ್ಲಿ ಹಿಂದೆ ಆ ವರ್ಷಕ್ಕೆ, ನೆಕ್ಸ್ಟ್ ಬರುವ ವರ್ಷಕ್ಕೆ ಫೈನಾನ್ಷಿಯಲ್ ಇಯರ್ಗೆ ಏನೇನು ಬೇಕೋ ಅದರ ಬಗ್ಗೆ ಜಾಸ್ತಿ ಒತ್ತು ಕೊಡ್ತಾಯಿದ್ರು. ಈಗ ಈ ಬಡ್ಜೆಟ್ನಲ್ಲಿ ಆ ಥರ ಇದ್ದಾಗ ನಮ್ಮ ವಿಕಸಿತ್ ಭಾರತ್ 2047 ಏನಂತ ಗೌರ್ಮೆಂಟ್ ಇಟ್ಕೊಂಡಿದ್ದಾರೆ ಈಗ ಸರ್ಕಾರ, ಕೇಂದ್ರ ಸರ್ಕಾರ. ಆ ವಿಕಸಿತ್ ಭಾರತ್ 2047 ಅಚೀವಬಲ್ಸ್ ಏನಿದೆ, ಆ ಅಚೀವ್ಮೆಂಟ್ಸ್ಗೆ ರೀಚ್ ಆಗಲಿಕ್ಕೆ, ಆ ಅಬ್ಜೆಕ್ಟಿವ್ಸ್ ರೀಚ್ ಆಗಲಿಕ್ಕೆ ಏನೆಲ್ಲ ಮಾಡಬೇಕು ಅದಕ್ಕೆ ಜಾಸ್ತಿ ಒತ್ತು ಕೊಟ್ಟಿದ್ದಾರೆ. ಸೊ ಇಟ್ ಈಸ್ ಅ ಕೈಂಡ್ ಆಫ್ ಎ ಬಡ್ಜೆಟ್ ಸ್ಪ್ರೆಡ್ಡಿಂಗ್ ಓವರ್ ಬೆನಿಫಿಟ್ ಸ್ಪ್ರೆಡ್ಡಿಂಗ್ ಓವರ್ ಪೀರಿಯಡ್ ಆಫ್ ನೆಕ್ಸ್ಟ್ 3 to 4 years. ದಿಸ್ ಇಸ್ ಹೌ ದಿಸ್ ಬಡ್ಜೆಟ್ ಈಸ್ ಅಲೋಕೇಟೆಡ್. ಇದರ ಮುಖ್ಯ ಉದ್ದೇಶ ಬಂದ್ಬಿಟ್ಟು ಟ್ರಾನ್ಸ್ಫಾರ್ಮ್ ದ ಆಸ್ಪಿರೇಷನ್ ಇಂಟು ಅನ್ ಅಚೀವ್ಮೆಂಟ್, ಪೊಟೆನ್ಷಿಯಲ್ ಇಂಟು ದ ಪರ್ಫಾರ್ಮೆನ್ಸ್. ನಾವೇನು ನಮ್ಮ ಇಂಡಿಯಾದಲ್ಲಿ ಯುವ ಶಕ್ತಿ ಇದೆ, ಡೆಮೋಗ್ರಾಫಿಕ್ ಡಿವಿಡೆಂಡ್, ಆಮೇಲೆ ರಿಸೋರ್ಸಸ್ ಇದ್ದಾವೆ, ಇಂಟೆಲೆಕ್ಚುವಲ್ ಇದೆ, ಮ್ಯಾನುಫ್ಯಾಕ್ಚರಿಂಗ್ ಕೆಪಾಸಿಟಿ ಇದೆ. ಇದರಿಂದ ಎಲ್ಲ ದೇಶಗಳಿಗೆ ನಮ್ಮ ವಸ್ತುಗಳನ್ನ ಮತ್ತು ಸೇವೆಗಳನ್ನು ಯಾವ ಥರ ಆಮದು ಮಾಡ್ಕೋಬೇಕಂತ ಒಂದು. ದೆನ್ ಫಾರಿನ್ ಎಕ್ಸ್ಚೇಂಜ್ ರಿಸರ್ವ್ಸ್ ಯಾವ ಥರ ಇಂಡಿಯಾಗೆ ತರಬೇಕು, ಇದ್ರ ಬಗ್ಗೆ ಭಾಳಷ್ಟು ಫೋಕಸ್ ಮಾಡಿದ್ದಾರೆ. ನಂತರ ಡೊಮೆಸ್ಟಿಕ್ನಲ್ಲಿ SMEಗಳು MSMEಗಳಿಗೆ ಯಾವ ಥರ ಪ್ರೊಡಕ್ಟಿವಿಟಿ ಜಾಸ್ತಿ ಮಾಡಿ ಅವ್ರನ್ನ ಇನ್ನೂ ಸ್ವಲ್ಪ ಮುಂದಕ್ಕೆ ತಗೊಂಡು ಹೋಗ್ಬೋದು. ಇವೆರಡರ ಜೊತೆಗೆ ಟೆಕ್ನಾಲಜಿ ಬಗ್ಗೆ ಜಾಸ್ತಿ ಒತ್ತು ಕೊಟ್ಟಿದ್ದಾರೆ. ಅಂದರೆ ಲೈಕ್ ಸೆಮಿಕಂಡಕ್ಟರ್ಸ್ ತಗೊಂಡ್ರೆ, ಸೆಮಿಕಂಡಕ್ಟರ್ಸ್ ಇಂಡಿಯಾದಲ್ಲಿ ಮ್ಯಾನುಫ್ಯಾಕ್ಚರಿಂಗ್ ಸ್ಟಾರ್ಟ್ ಮಾಡಿದರೆ ಬೇರೆ ದೇಶಗಳ ಮೇಲೆ ಡಿಪೆಂಡೆನ್ಸಿ ಕಡಿಮೆ ಆಗುತ್ತೆ. ಕಡಿಮೆ ಆಗಿ ನಮ್ಮ ಫಾರಿನ್ ಎಕ್ಸ್ಚೇಂಜ್ ರಿಸರ್ವ್ಸ್ ನಮಗೆ ಉಳಿತವೆ, ಇಂಪೋರ್ಟ್ ಮಾಡ್ಕೊಳ್ಳೋದಂಗೆ. ನಂತರ ಬೇರೆ ದೇಶಗಳಿಗೆ ನಮ್ಮ ದೇಶದಿಂದ ಸೆಮಿಕಂಡಕ್ಟರ್ನ ಎಕ್ಸ್ಪೋರ್ಟ್ ಮಾಡ್ಬೋದು. ಸೊ ಸೆಮಿಕಂಡಕ್ಟರ್ಸ್ ಮೋಸ್ಟ್ ಇಂಪಾರ್ಟೆಂಟ್ ಫಾರ್ ಫ್ಯೂಚರ್ ಟೆಕ್ನಾಲಜಿ, ಡೇಟಾ, ಇವೆಲ್ಲದಕ್ಕೆ. ಸೊ ಅದು ಸ್ವಲ್ಪ ಅಲೋಕೇಶನ್ ಜಾಸ್ತಿ ಇದೆ. ನಂತರ ಹೆಲ್ತ್ ಆ್ಯಂಡ್ ಎಜುಕೇಷನ್. ಹೆಲ್ತ್ ಬಗ್ಗೆ ನಮ್ಮ ಇಂಡಿಯಾದಲ್ಲಿ ಏನು ಈ ಅಲೋಪತಿ ಮೆಡಿಸಿನ್ ಇವೆಲ್ಲ ಡಿಪೆಂಡೆನ್ಸಿ ಬಹಳಷ್ಟು ಖರ್ಚು ಮಾಡ್ತಾಯಿದ್ರು. ನೀವು ಈಗ ಹಿಂದೆ ತಗೊಂಡ್ರೆ ಯಾವುದೇ ಒಂದು ಮಧ್ಯಮ ತರಗತಿಯವರು, ಫ್ಯಾಮಿಲಿ, ಕುಟುಂಬದವರು ಜಾಸ್ತಿ ಅನ್ಎಕ್ಸ್ಪೆಕ್ಟೆಡ್ ಸ್ಪೆಂಡಿಂಗ್ ಆಗ್ತಾ ಇರೋದು ಹೆಲ್ತ್ ಮೇಲೆ. ಸಡನ್ನಾಗಿ ಏನೋ ಒಂದು ಕಾಯಿಲೆ ಬರುತ್ತೆ, ಕ್ಯಾನ್ಸರ್ ಇರ್ಬೋದು ಅಥವಾ ಡಯಾಬಿಟಿಕ್ಸ್ ಅಥವಾ ಇನ್ನೊಂದು ಕಾಯಿಲೆ ಇರ್ಬೋದು. ಆ ಥರ ಕಾಯಿಲೆಗಳಿಗೆ ಈ ಹಾಸ್ಪಿಟಲ್ಗೆ ಹೋದಾಗ ಭಾಳಷ್ಟು ಹಣ ಅಲ್ಲಿ ಹೋಗುತ್ತೆ, ಸೋರೋಗುತ್ತೆ ಅವರ ಆದಾಯದಿಂದ. ಅದರಲ್ಲಿಂದ ಈ ಮಧ್ಯ ತರಗತಿ ಕುಟುಂಬದವರು ಸಾಲದಲ್ಲಿ ಹೋಗ್ತಾ ಇದ್ದಾರೆ. ಸೊ ಇದನ್ನು ಹೇಗಾದ್ರೂ ಮಾಡಿ ಅರೆಸ್ಟ್ ಮಾಡ್ಬೇಕಂತೇಳಿ ಗೌರ್ಮೆಂಟ್ನವ್ರು ಯೋಚನೆ ಮಾಡಿ, ನಮ್ಮ ಹಿಂದೆ ಭಾರತದ ಮೂಲಗಳೇನಿದೆ, ಗ್ರಾಸ್ ರೂಟ್ ಲೆವೆಲ್ ಆಫ್ ಇಂಡಿಯನ್ ಓಲ್ಡ್ ಟ್ರೆಡಿಷನಲ್ ಆಯುರ್ವೇದಿಕ್ ಅಥವಾ ಕಿಚನ್ ಮೆಡಿಸಿನ್ ಈ ಥರ ಏನು ಹೇಳ್ಕೊಳ್ತೀವಿ. ಸೊ ಈ ನಿಟ್ಟಿನಲ್ಲಿ 3 ನ್ಯಾಷನಲ್ ಆಯುರ್ವೇದಿಕ್ ಇನ್ಸ್ಟಿಟ್ಯೂಷನ್ಸ್ನ ಸ್ಥಾಪನೆ ಮಾಡೋದು ಒಂದು ಸ್ವಾಗತಾರ್ಹ. ಸೊ ಆಯುರ್ವೇದಿಕ್ಲಿಂದ ಲೇಟ್ ಆಗ್ಬೋದು ಹೀಲ್ ಆಗಲಿಕ್ಕೆ ರೋಗಗಳು, ಆದರೆ ಖಂಡಿತ ಕಡಿಮೆ ಖರ್ಚಿನಲ್ಲಿ ನಮ್ಮ ದೇಶದಲ್ಲಿರುವಂಥ ವನಮೂಲಿಕೆಗಳು ಇದರಿಂದ ಆಗುತ್ತೆ. ಸೊ ಅದು ಒಂದು ಒಳ್ಳೆಯ ಮುನ್ನಡೆ. ಸೊ ಖಂಡಿತ ಜನಗಳಿಗೆ ಯೂಸ್ ಆಗುತ್ತೆ. ಆಮೇಲೆ ಖರ್ಚು ಕಡಿಮೆ ಆಗುತ್ತೆ. ಹೆಲ್ತ್ನಲ್ಲಿ ಖರ್ಚು ಕಡಿಮೆ ಆದ ತಕ್ಷಣ ಆ ಖರ್ಚನ್ನ ಡೆವಲಪ್ಮೆಂಟ್ಗೆ ಯೂಸ್ ಮಾಡ್ಬೋದು. ಒಂದು ಎಜುಕೇಷನ್ ರಿಲೇಟೆಡ್, ಎಜುಕೇಷನ್ ಸಾಕಷ್ಟು ಮಾಡಿದ್ದಾರೆ ಗೌರ್ಮೆಂಟ್ ಪರವಾಗಿ. ಈಗ ಹೊಸದು ಈ ಬಡ್ಜೆಟ್ನಲ್ಲಿ ಮಾಡಿರೋಂದ್ರೆ ಒಂದೊಂದು ಡಿಸ್ಟ್ರಿಕ್ಟ್ಗೆ ಒಂದು ಗರ್ಲ್ಸ್ ಹಾಸ್ಟೆಲ್ ಮಾಡ್ತದಂತೆ. ಗರ್ಲ್ಸ್ ಹಾಸ್ಟೆಲ್ ಅಂದರೆ ಅದು ಸ್ಕೂಲ್ಗಳಿಗೆ, ಕಾಲೇಜ್ಗಳಿಗೆಲ್ಲ ಈ ಸ್ಟೆಮ್ ಕೋರ್ಸ್ ಅಂತೇಳಿ ಬೇರೆ ಬೇರೆ ಕೋರ್ಸ್ಗಳಿಗೆ ತಗೊಳ್ಳೋಕ್ಕೆ ಹುಡುಗಿರೇನು ಬರ್ತಾರೆ ಡಿಸ್ಟ್ರಿಕ್ಟ್ ಲೆವೆಲ್ಗೆ, ಅವ್ರಿಗೆ ವ್ಯವಸ್ಥೆ ಮಾಡ್ಕೊಳ್ಳೋಕ್ಕೆ ಒಂದೊಂದು ಜಿಲ್ಲೆಗೆ ಒಂದೊಂದು ಹಾಸ್ಟೆಲ್. ಸೊ ಅದನ್ನು ಮಾಡಾಲಿಟೀಸ್ ಏನಂತೇಳಿ ಬಂದಿಲ್ಲ. ಒಟ್ಟಿಗೆ ಸ್ಕಿಲ್ ಡೆವಲಪ್ಮೆಂಟ್ ಅಂತೇಳಿ ಕೇಂದ್ರ ಸರ್ಕಾರ ಏನು ಒತ್ತು ಕೊಡ್ತಾ ಇದ್ರು, ಆ ಸ್ಕಿಲ್ ಡೆವಲಪ್ಮೆಂಟ್ ಡೈರೆಕ್ಷನ್ನಲ್ಲಿ ಈಗೇನು NGOs ಎಲ್ಲ ಪಾಲು ತಗೊಂಡು ಅಥವಾ ದೊಡ್ಡ ದೊಡ್ಡ ಕಾರ್ಪೊರೇಟ್ಸ್ CSR ಕಡೆಯಿಂದ ಆ್ಯಕ್ಟಿವ್ ಆಗಿ ಇನ್ವಾಲ್ವ್ ಆಗಿಬಿಟ್ಟು ಸ್ಕಿಲ್ ಡೆವಲಪ್ ಮಾಡಿ ಆ ಗ್ರ್ಯಾಜುಯೇಟ್ಸ್ನ ಒಂದು ಸ್ಕಿಲ್ ಕೊಟ್ಬಿಟ್ಟು ಇದಕ್ಕೆ ಇಂಡಸ್ಟ್ರಿಗೆ ಎಂಪ್ಲಾಯಬಿಲಿಟಿ ಮಾಡೋಣ ಅಂತ ಏನು ಪ್ರಯತ್ನ ಮಾಡಿದ್ರು, ಅದು ಗೌರ್ಮೆಂಟ್ ಎಕ್ಸ್ಪೆಕ್ಟ್ ಮಾಡಿದಷ್ಟು ರಿಸಲ್ಟ್ಸ್ ಬರಲ್ಲ ಅದರಲ್ಲಿ. ಹಾಗಾಗಿ ಈ ವರ್ಷದ ಬಡ್ಜೆಟ್ನಲ್ಲಿ ನಮ್ಮ ಫಿನಾನ್ಸ್ ಮಿನಿಸ್ಟರ್ ಏನು ಮಾಡಿದ್ದಾರೆ, ಇನ್ಸ್ಟಿಟ್ಯೂಟ್ ಆಫ್ ಚಾರ್ಟರ್ಡ್ ಅಕೌಂಟೆಂಟ್ಸ್ ಆಫ್ ಇಂಡಿಯಾ ಒಂದು,
ಕಂಪನಿ ಸೆಕ್ರೆಟರೀಸ್ ಇನ್ಸ್ಟಿಟ್ಯೂಟ್ ಆ್ಯಂಡ್ ಕಾಸ್ಟ್ ಆ್ಯಂಡ್ ಮ್ಯಾನೇಜ್ಮೆಂಟ್ ಅಕೌಂಟೆಂಟ್ ICMA, ಈ ಮೂರು ಇನ್ಸ್ಟಿಟ್ಯೂಟ್ಗಳಿಗೆ ಈ ಇಂಡಸ್ಟ್ರಿಗೆ ಸಣ್ಣ ಪುಟ್ಟ SMEಗಳಿಗೆ MSMEಸ್ಗೆ ಏನು ಈ ಕಂಪ್ಲೈನ್ಸ್ ಮಾಡ್ಲಿಕ್ಕೆ ಏನು ಅಕೌಂಟೆಂಟ್ಸು ಅಥವಾ ಸ್ಕಿಲ್ ಸೆಟ್ ಏನು ಬೇಕು, ಆ ಸ್ಕಿಲ್ಸ್ ಮಾರ್ಕೆಟ್ನಲ್ಲಿ ಕಡಿಮೆ ಇದೆ. ಅನ್ಸ್ಕಿಲ್ಡ್ ಈ ಸೆಕ್ಟರ್ಸ್ನಲ್ಲಿ ಹೋಗಿ ಬಿಸ್ನೆಸ್ನವ್ರಿಗೆ ಹೆಲ್ಪ್ ಮಾಡೋದ್ರಿಂದ ಅವರು ಬೇರೆ ಬೇರೆ ಕಾರಣಗಳಿಂದ ನಾನ್ ಕಂಪ್ಲೈನ್ಸು ಅಥವಾ ಡಿಲೇ ಅಥವಾ ಇಗ್ನೋರೆನ್ಸ್ ಇದರಿಂದ ಭಾಳಷ್ಟು ತೊಂದರೆ ಆಗ್ತಾ ಇದೆ ಅವರಿಗೆ. ಈ ಮೂರು ಇನ್ಸ್ಟಿಟ್ಯೂಟ್ಗಳಿಂದ ಒಂದು ಕೋರ್ಸ್ ಕಂಟೆಂಟ್ ಡೆವಲಪ್ ಮಾಡಿ ಟ್ರೈನ್ ಮಾಡಿ ಗ್ರ್ಯಾಜುಯೇಟ್ಸ್ನ ಅವ್ರನ್ನ ಮಾರ್ಕೆಟ್ನಲ್ಲಿ ಬಿಟ್ಟರೆ ಅವ್ರಲಿಂದ ಈ MSMEಸು ಆಮೇಲೆ ಬೇರೆ ಸೇವಾ ಸಂಸ್ಥೆಗಳಾಗಲಿ ಬೇರೆ ಯಾರೇ ಆಗಲಿ ಆ ಸರ್ವಿಸ್ಗಳಿಂದ ಸ್ವಲ್ಪ ಈ ಪ್ರಾಬ್ಲಮ್ಸ್ನ ತಡೆಗಟ್ಟಬೋದು. ಸೊ ಗುಡ್ ಕಂಪ್ಲೈನ್ಸ್ ಆಲ್ವೇಸ್ ವಿಲ್ ಈಸ್ ಅ ಬಿಸ್ನೆಸ್ ಮ್ಯಾನ್ ಟು ಫೋಕಸ್ ಆನ್ ದ ಬಿಸ್ನೆಸ್ ಡೈರೆಕ್ಷನ್. ಸೊ ದೀಸ್ ಆರ್ ದಿ ಬೇಸಿಕ್ ಓವರ್ ವ್ಯೂ. ಸೊ ನೆಕ್ಸ್ಟ್ ಬಂದರೆ ಯೂಶಲಿ ಎವ್ರಿ ಬಡ್ಜೆಟ್ ಒಂದು ನಿಟ್ಟಿನಲ್ಲಿ ಹೋಗ್ತಾ ಇರ್ತಾರೆ ಏನೇನು ಮುಖ್ಯ ಉದ್ದೇಶಗಳಂತ. ಅದರಲ್ಲಿ ಆರ್ಥಿಕ ದಿಕ್ಕು ಫೈನಾನ್ಷಿಯಲ್ ಆಗಿ ಇಟ್ಸ್ ಒನ್ ಆಫ್ ದಿ ಎಮರ್ಜಿಂಗ್ 4th ಲಾರ್ಜೆಸ್ಟ್ ಎಕಾನಮಿ ಇನ್ ದಿ ವರ್ಲ್ಡ್. ನಾವು ಇವಾಗ ಯುರೋಪಿಯನ್ ಯೂನಿಯನ್ ಹತ್ರ ಸೈನ್ ಮಾಡಿದ್ದಾರೆ. ಸೊ ಜರ್ಮನಿ ಈಸ್ ಇನ್ 3rd ಪ್ಲೇಸ್. ನಾವು ಜರ್ಮನಿನ ಹಿಂದೆ ಹಾಕಿ ಮುಂದೆ ಹೋಗ್ಲಿಕ್ಕೆ ಗ್ಯಾಪ್ ಇದೆ, ಬಟ್ ಅದಕ್ಕೆ ಒತ್ತು ಕೊಟ್ಟಿದ್ದಾರೆ ಇದರಲ್ಲಿ. ದೆನ್ ಇನ್ಫ್ಲೇಷನ್ನ ಯಾವ ಥರ ಕಂಟ್ರೋಲ್ ಮಾಡ್ಬೇಕಂತ ಹೇಳ್ಬಿಟ್ಟು, ಆಮೇಲೆ ಫೈನಾನ್ಷಿಯಲ್ ಡಿಸಿಪ್ಲಿನ್ ಹೇಗೆ ತರಬೇಕು, ದೆನ್ ಬ್ಯಾಂಕಿಂಗ್ ಸೆಕ್ಟರ್ನಲ್ಲಿ ಯಾವ ಥರ ಫಂಡ್ಸ್ ಇನ್ಫ್ಯೂಸ್ ಮಾಡಿ ಎಲ್ಲರಿಗೆ ಫಂಡ್ಸ್ ಅವೈಲಬಿಲಿಟಿ ಮಾಡಿದರೆ ದೆನ್ ದೇ ಬಿಕಮ್ ಎಂಟರ್ಪ್ರೆನ್ಯೂರ್ಸ್. ಅದೇ ನಿಟ್ಟಿನಲ್ಲಿ ಇವರು ಮಾರ್ಟ್ ಅಂತೇಳಿ ಈ ಸೆಲ್ಫ್ ಹೆಲ್ಪ್ ಗ್ರೂಪ್ಸ್ ಏನಿದಾವೆ, ಸೆಲ್ಫ್ ಹೆಲ್ಪ್ ಗ್ರೂಪ್ಸ್ನವ್ರಿಗೆ ಫಂಡಿಂಗ್ ಮಾಡಿಬಿಟ್ಟು ಅವ್ರನ್ನ ಒಂದು ಎಂಟರ್ಪ್ರೆನ್ಯೂರ್ ಆಗಿ ಇದು ಮಾಡಿ ಅವ್ರ ಹತ್ರನೇ ರಿಟೇಲ್ ಔಟ್ಲೆಟ್ಸ್, ಇದು ಅವರೇ ತಯಾರು ಮಾಡಿದ ವಸ್ತುಗಳನ್ನು ಅಲ್ಲಿ ಇಟ್ಟು ಮಾರೋದು ಆಗಿರ್ಬೋದು, ಅಥವಾ ಬೇರೆ ಕಡೆಯಿಂದ ಟ್ರೇಡ್ ಮಾಡಿ ಕೊಂಡ್ಕೊಂಬಂದು ಅದರಲ್ಲಿ ಈ ಸೂಪರ್ ಮಾರ್ಕೆಟ್ಸ್ ಏನಿದಾವೆ ಸೂಪರ್ ಮಾರ್ಕೆಟ್ಸ್ ಕಾಂಪಿಟೇಟಿವ್ ಆಗಿ ಮಾರ್ಟ್ನು ಬರ್ಬೋದು. ಸೊ ಇದು ಒಂದು ಉದ್ಯಮಶೀಲತೆ ಕಡೆಗೆ ಇದು ಹೋಗುತ್ತೆ. ದೆನ್ ಯುವ ಶಕ್ತಿ, ಬಡವರು ಹಿಂದುಳಿದವರು ಅವರಿಗೆಲ್ಲ ಯಾವ ಥರ ಇದು ಮಾಡೋದು, ಇಟ್ಸ್ ಏನೋ ಕಾನ್ಸೆಪ್ಟ್ ಆಫ್ ಸಬ್ಕಾ ಸಾಥ್ ಸಬ್ಕಾ ವಿಕಾಸ್ ಏನಿದೆ, ಉದ್ಯೋಗ ಸೃಷ್ಟಿ. ಇದಕ್ಕೆ ಉದ್ಯೋಗ ಸೃಷ್ಟಿ ಮಾಡಬೇಕಂದ್ರೆ ಏನು ಮಾಡಬೇಕು, ಉತ್ಪಾದಕ ಜಾಸ್ತಿ ಮಾಡಬೇಕು, ಜಾಸ್ತಿ ಪ್ರೊಡಕ್ಷನ್ ಆಗಿ ಜಾಸ್ತಿ ಬಿಸ್ನೆಸ್ನಲ್ಲಿ ಬಂದ್ರೆ ಉದ್ಯೋಗ ಸೃಷ್ಟಿ ಆಗೋದು. ಅದರ್ವೈಸ್ ಇಟ್ ಇಸ್ ವೆರಿ ಡಿಫಿಕಲ್ಟ್ ಟು ಕ್ರಿಯೇಟ್ ಅನ್ ಎಂಪ್ಲಾಯ್ಮೆಂಟ್. ಗವರ್ಮೆಂಟ್ ಅಲೋನ್ ಕೆನಾಟ್ ಕ್ರಿಯೇಟ್ ಅನ್ ಎಂಪ್ಲಾಯ್ಮೆಂಟ್. ಕನ್ಸಿಡರಿಂಗ್ ದ ಪ್ರೆಸೆಂಟ್ ಟೆಕ್ನಾಲಜಿ, ಆಟೋಮೇಷನ್, AI ಇವೆಲ್ಲ ಏನು ಬರ್ತಾ ಇದ್ದಾವೆ, ಉದ್ಯೋಗಗಳು ಒಂದು ಕಡೆ ಬೀಳ್ತಾವ ಅಂತ ಹೇಳ್ತಾರೆ, ಇನ್ನೊಂದು ಕಡೆ ಗೌರ್ಮೆಂಟ್ ಉದ್ಯೋಗ ಸೃಷ್ಟಿ ಮಾಡಬೇಕಂತ. ಸೃಷ್ಟಿ ಮಾಡಲಿಕ್ಕೆ ಎಷ್ಟು ಜಾಸ್ತಿ ಫಂಡ್ಸ್ ಹೊರಗಡೆ ಪಬ್ಲಿಕ್ ಸ್ಪೆಂಡಿಂಗ್ ಗೌರ್ಮೆಂಟ್ಲಿಂದ ಮಾಡಿದರೆ ಆ ದುಡ್ಡಿನಿಂದ ಹೊಸ ಉತ್ಪಾದಕದ ಬರ್ತದೆ, ಅದರಲ್ಲಿ ಜನಗಳು ತೊಡಕೊಳ್ಬೋದು. ಈ ಉತ್ಪಾದಕದಲ್ಲಿ 200 ಹಳೆ ಇಂಡಸ್ಟ್ರಿಯಲ್ ಕ್ಲಸ್ಟರ್ಗಳನ್ನ ಮತ್ತೆ ಅವ್ರಿಗೆ ಇನ್ನೂ ಸ್ವಲ್ಪ ದುಡ್ಡು ಕೊಟ್ಟು ಇದು ಮಾಡ್ಬೋದು. ಈಗ ನಮ್ಮ ಬಳ್ಳಾರಿ ಭಾಗದಲ್ಲಿ ತಗೊಂಡ್ರೆ ಟೆಕ್ಸ್ಟೈಲ್ಗೆ ಇದುವರೆಗೂ ಬಳ್ಳಾರಿನಲ್ಲಿ ಇಷ್ಟು ಫೇಮಸ್ ಇದಿದೆ, ಹಿಸ್ಟಾರಿಕಲ್ ರೀಸನ್ ಬ್ರಿಟಿಷರ್ ಕಾಲದಾಗಲಿಂದ ಮಾಡ್ತಾ ಇದ್ದಾರೆ, ಬಟ್ ಕ್ಲಸ್ಟರ್ ಇಲ್ಲ. ಟೆಕ್ನಾಲಜಿ ಪಾರ್ಕ್ ಅಂತ ಮಾಡಿದ್ದಾರೆ, ಆಮೇಲೆ ಕಾಲೇಜ್ ಡಿಪ್ಲೊಮಾ ಕೋರ್ಸ್ ಇದೆ, ಲ್ಯಾಂಡ್ ಅಲೊಕೇಶನ್ ಆಗಿದೆ, ಎಲ್ಲ ಏನೇನೋ ನಡೀತಾ ಇದ್ದಾವೆ, ಬಟ್ ಕ್ಲಸ್ಟರ್ ಇಲ್ಲ. ಆ ಕ್ಲಸ್ಟರ್ ಉದ್ದೇಶ ಏನಂದರೆ ಈ ಸಣ್ಣ ಸಣ್ಣ ಪುಟ್ಟ ಟೈಲರ್ಸ್ ಎಲ್ಲರೂ ಏನು ಬಿಸ್ನೆಸ್ ಮಾಡ್ಕೊಳ್ತಾರೆ, ಅವ್ರ ಹತ್ರ ದೊಡ್ಡ ಇಕ್ವಿಪ್ಮೆಂಟ್ಸು ಆಟೋಮೇಟೆಡ್ ಅಥವಾ ಹೈ ಇಕ್ವಿಪ್ಮೆಂಟ್ಸ್ 1,50,00,000 ಅಥವಾ 2 ಕೋಟಿ 4 ಕೋಟಿ ಅಂತ ಖರ್ಚಿಟ್ಟು ಮಿಷಿನ್ಸ್ ತಗೊಳ್ಳೋಕ್ಕಾಗಲ್ಲ. ಆ ಥರ ಸಣ್ಣ ಸಣ್ಣ ಬಿಸ್ನೆಸ್ ಮೆನ್ಗೆ, ಸಣ್ಣವ್ರ ಮನೇಲಿ ಇಟ್ಕೊಂಡು ಸೆಲ್ಫ್ ಎಂಪ್ಲಾಯ್ಮೆಂಟ್ ಥರ ಮಾಡೋರಿಗೆ ಒಂದು ಕ್ಲಸ್ಟರ್ ಡೆವಲಪ್ ಮಾಡಿದರೆ ಗೌರ್ಮೆಂಟ್ ಫಂಡಿಂಗಿಂದ, ಆ ಕ್ಲಸ್ಟರ್ನಲ್ಲಿ ಹೆವಿ ಮಿಷಿನ್ಸ್ ಇರ್ತವೆ, ಲೈಕ್ ಕಟ್ಟಿಂಗ್ ಆಗ್ಬೋದು ಅಥವಾ ಎಂಬ್ರಾಯ್ಡ್ರಿಂಗ್ ಆಗ್ಬೋದು ಅಥವಾ ವಾಷಿಂಗ್ ಆಗ್ಬೋದು, ಆ ಥರ ದೊಡ್ಡ ದೊಡ್ಡ ಇಕ್ವಿಪ್ಮೆಂಟ್ಸು ಒಂದೇ ಪ್ಲೇಸ್ನಲ್ಲಿ ಹಾಕಿದಾಗ ಅವರು ಅದರಲ್ಲಿ ಪಾಲ್ದಾರರಾಗಿರ್ತಾರೆ. ಗೌರ್ಮೆಂಟು ಫಂಡ್ ಮಾಡುತ್ತೆ. ಅವ್ರ ಮನೇಲಿ ಒಂದು 50 ಜೊತೆ ಸ್ಟಿಚ್ ಮಾಡ್ಬೇಕಂದ್ರೆ ಆ 50 ಜೊತೆ ತಗೊಂಬಂದು ಆ ಕ್ಲಸ್ಟರ್ನಲ್ಲಿ ಪ್ರಾಸೆಸ್ ಮಾಡ್ಕೊಂಡು ತಗೊಂಡೋಗಿ ಮಾಡ್ಕೊಳ್ಬೋದು. ದಿಸ್ ಈಸ್ ದ ಓವರ್ ವ್ಯೂ ಆಫ್ ಕ್ಲಸ್ಟರ್. ಸೊ ಬಳ್ಳಾರಿಯಲ್ಲಿ ಇದಕ್ಕೆ ಒಂದು ಯೋಚನೆ ಇದೆ, ಟೆಕ್ಸ್ಟೈಲ್ ರಿಲೇಟೆಡ್ ಕ್ಲಸ್ಟರ್ ಮಾಡಬೇಕಂತ. ದೆನ್ ಎಲೆಕ್ಟ್ರಾನಿಕ್ಸ್ ಆ್ಯಂಡ್ ಕೆಮಿಕಲ್ಸ್ಗೂ, ಈಗ ಕೆಮಿಕಲ್ಸ್ ಅಂದರೆ ಯೂರಿಯಾ ರಿಲೇಟೆಡ್ ಯಾವ ಥರ ತಂದರೆ ಗೌರ್ಮೆಂಟ್ ಅದೇ ಥರ ಬೇರೆ ಬೇರೆ ಕೆಮಿಕಲ್ಸ್ನ ಇಂಪೋರ್ಟ್ ಮಾಡ್ಕೊಳ್ದಂಗೆ ಕೆಮಿಕಲ್ಸ್ ಇಂಡಿಜಿನಿಯಸ್ ಆಗಿ ಮ್ಯಾನುಫ್ಯಾಕ್ಚರ್ ಮಾಡ್ಬೇಕಂತ ಈ ಬಡ್ಜೆಟ್ನಲ್ಲಿ ಸ್ವಲ್ಪ ಒತ್ತು ಕೊಟ್ಟಿದ್ದಾರೆ. ನೆಕ್ಸ್ಟ್ MSMEಗೆ 10,000 ಕೋಟಿ ಗ್ರೋತ್ ಫಂಡ್ ಅಂತ ಕೊಟ್ಟಿದ್ದಾರೆ. ದಿಸ್ ಈಸ್ ಶಿ ಸೆಡ್ ಚಾಂಪಿಯನ್ MSME ಅಂತ. ಯಾರು ಚೆನ್ನಾಗಿ ನಡ್ಸ್ಕೊಂಡು ಮುಂದಕ್ಕೆ ಹೋಗ್ತಾ ಇದ್ದಾರೆ
ಅವ್ರಿಗೆ ಇನ್ನು ಸ್ವಲ್ಪ ಫಂಡ್ಸ್ ಕ್ರಿಯೇಟ್ ಮಾಡಿ ಕೊಟ್ಟರೆ ಇನ್ನು ಸ್ವಲ್ಪ ಬೆಳೀಬೋದು ಅಂತ. ಇದೇ ಮಾರ್ಗದಲ್ಲಿ MSMEಸ್ಗೆ ಒಂದು ಇದಿದೆ. ಅಂದರೆ ಸಪೋಸ್ ಈಗ ಅವ್ರು ಯಾರಾದರೂ ಒಂದು ದೊಡ್ಡ ಕಂಪನಿಗೆ ಸಪ್ಲೈ ಮಾಡಿದರೆ, ಈಗ 2 ತಿಂಗಳಾಗ್ಬೋದು, 3 ತಿಂಗಳಾಗ್ಬೋದು ಸೇಲ್ಸ್ ರಿಯಲೈಸ್ ಆಗಲಿಕ್ಕೆ, ಡೆಟರ್ಸ್. ಆ 2 ತಿಂಗಳು, ಒಂದು ಸಪೋಸ್ 20 ಲಕ್ಷ ಮಂತ್ಲಿ ಟರ್ನ್ ಓವರ್ ಇದ್ದರೆ 20 ಲಕ್ಷ ಇವತ್ತು ಸೇಲ್ ಮಾಡ್ತಾರೆ. ಈಗ ಫೆಬ್ರವರಿನಲ್ಲಿ ಸೇಲ್ ಮಾಡಿದರೆ ಅವ್ರಿಗೆ ಮಾರ್ಚ್ ಅಥವಾ ಏಪ್ರಿಲ್ನಲ್ಲಿ ಆ ಪೇಮೆಂಟ್ ಬರ್ತಾವೆ. 2 ತಿಂಗಳು ವರ್ಕಿಂಗ್ ಕ್ಯಾಪಿಟಲ್ ಪ್ರಾಬ್ಲಮ್. ಇದಕ್ಕೆ ಒಂದು ಟ್ರೆಡ್ಸ್ ಅಂತೇಳಿದೆ ಗೌರ್ಮೆಂಟ್, ಇದು ಆ ಟ್ರೆಡ್ಸ್ ಮೂಲಕ ಈಗ ಇವರು ಸೇಲ್ ಮಾಡಿದ್ದ ಬಿಲ್ಸ್ನ ತಗೊಂಡೋಗಿ ಡಿಸ್ಕೌಂಟ್ ಮಾಡಿಕೊಂಡು ಆ 2 ತಿಂಗಳು ವೆಯ್ಟ್ ಮಾಡಿದಂಗೆ ಇಮಿಡಿಯೇಟ್ ಫಂಡ್ಸ್ ತಗೋಬೋದು. ದಿಸ್ ಇಸ್ ಒನ್ ಗುಡ್ ಸ್ಟೆಪ್. ಇದು ಇತ್ತು ಮುಂಚೆ, ಬಟ್ ಸೀಮಿತವಾಗಿತ್ತು. 500 crores ಜಾಸ್ತಿ ಇರೋ ಕ್ಯಾಪಿಟಲ್ ಇರೋರಿಗೆ ಅಂತವ್ರಿಗೆ ಇತ್ತು. ಬಟ್ ಈಗ ಎಲ್ಲರಿಗೂ ಅಲೋ ಮಾಡಿದಾರೆ. ಇಟ್ಸ್ ಅ ವೆಲ್ಕಮ್ ಮೂವ್ ಫಾರ್ ಡೆಟಾರ್ಸ್ ರಿಯಲೈಸೇಷನ್. ಈವನ್ ನಮ್ಮ ಸ್ಮಾಲ್ ಚಾರ್ಟರ್ಡ್ ಅಕೌಂಟೆಂಟ್ಸ್ ಆಫೀಸ್ ಇದೆ. ನಾವು ಯಾರಿಗಾದ್ರೂ ಸರ್ವಿಸ್ ಕೊಟ್ಟರೆ ನಾವು ಬಿಲ್ ರೈಸ್ ಮಾಡ್ತೀವಿ. ಬಿಲ್ ರೈಸ್ ಮಾಡಿದ್ರೆ ಅವ್ರ ಕ್ರೆಡಿಟ್ನ ಪ್ರಕಾರ 2 ತಿಂಗಳಿಗೆ ಕೊಡ್ಬೋದು ಅಥವಾ 1.5 ತಿಂಗಳಿಗೆ ಕೊಡ್ಬೋದು. ನಮಗೆ ಫಂಡ್ಸ್ ಏನಾದರೂ ಇಮಿಡಿಯೇಟ್ ಬೇಕಿದ್ರೆ ನಾನು ಬ್ಯಾಂಕಿಗೆ ಹೋಗಿ ವರ್ಕಿಂಗ್ ಕ್ಯಾಪಿಟಲ್ OD OCC ಆ ಥರ ತಗೊಳ್ದಂಗೆ ನನ್ನ ಸೇಲ್ ಬಿಲ್ನ ಡಿಸ್ಕೌಂಟ್ ಮಾಡಿ ನಾನು ಇಮಿಡಿಯೇಟಾಗಿ ಎನ್ಕ್ಯಾಶ್ ಮಾಡ್ಕೋಬೋದು. ಅದಕ್ಕೆ ಸ್ವಲ್ಪ ಡಿಸ್ಕೌಂಟಿಂಗ್ ಚಾರ್ಜಸ್, ಇಂಟ್ರೆಸ್ಟ್ ಅಂತ ಇರುತ್ತೆ. ದಿಸ್ ಇಸ್ ಎ ಗುಡ್ ಇದು. ಆಮೇಲೆ ಕಾರ್ಪೊರೇಟ್ ಮಿತ್ರ ಅಂತ ಹೇಳ್ಬಿಟ್ಟು ಡಿಸ್ಟ್ರಿಕ್ಟ್ ಲೆವೆಲ್ನಲ್ಲಿ ತರ್ತಾ ಇದ್ದಾರೆ. ದೆನ್ ಸರ್ವಿಸ್ ಸೆಕ್ಟರ್ನಲ್ಲಿ ಮೆಡಿಕಲ್ ಟೂರಿಸಮ್ ಅಂತ ಇಂಡಿಯಾದಲ್ಲಿ ಸ್ವಲ್ಪ ಪಿಕಪ್ ಆಗ್ತದೆ. ಅಂದರೆ ನಮ್ಮ ಏಷ್ಯಾ ಇದರಲ್ಲಿ ಕೆಲವೊಂದು ನಮ್ಮಕ್ಕಿಂತ ಬಡ ಮಟ್ಟದಲ್ಲಿರುವ ದೇಶಗಳಿಂದ ಆರೋಗ್ಯದ ಇದು, ನೀವು ನ್ಯೂಸ್ನಲ್ಲೆಲ್ಲ ನೋಡಿರ್ತೀರಿ, ಪಾಕಿಸ್ತಾನದಿಂದ, ಬಾಂಗ್ಲಾದೇಶದಿಂದ, ಶ್ರೀಲಂಕಾದಿಂದ, ಬೇರೆ ಬೇರೆ ಕಡೆಯಿಂದ ಹೆಲ್ತ್ ರಿಲೇಟೆಡ್ ನಮ್ಮ ಇಂಡಿಯಾಗೆ ಬರ್ತಾರೆ. ಸೊ ಇಟ್ ಇಸ್ ನಾವು ಇಂಡಿಯಾ ಈಸ್ ಗೋಯಿಂಗ್ ಟು ಬಿಕಮ್ ಎ ಡೆಸ್ಟಿನಿ ಫಾರ್ ಮೆಡಿಕಲ್ ಟೂರಿಸಮ್. ಮೆಡಿಕಲ್ ಟೂರಿಸಮ್ ಮೀನ್ಸ್ ಫಾರ್ ಹೆಲ್ತ್ ಪರ್ಪಸ್. ಇಫ್ ದೇ ಕಮ್ ಟು ಇಂಡಿಯಾ ಆ್ಯಂಡ್ ಗೆಟ್ ದೆಮ್ ಟ್ರೀಟೆಡ್, ಇಟ್ ಈಸ್ ಬಿಕಮಿಂಗ್ ಲೀಸ್ಟ್ ಕಾಸ್ಟ್ ಕಂಪೇರ್ ಟು ದೇರ್. ಇದು ನಾಟ್ ಓನ್ಲಿ ದ ಲೀಸ್ಟ್ ಕಾಸ್ಟ್, ಫೆಸಿಲಿಟೀಸ್ ನಮ್ಮ ಇಂಡಿಯಾದಲ್ಲಿ ಚೆನ್ನಾಗಿದ್ದಾವೆ. ಅದರಿಂದ ಇದಕ್ಕೆ ಸ್ವಲ್ಪ ಒತ್ತು ಕೊಟ್ಟಿದ್ದಾರೆ. ಇದು ವೈದ್ಯಕೀಯ ಮೌಲ್ಯ ಪ್ರವಾಸೋದ್ಯಮ ಅಂತ. ದೆನ್ ಆಯುಷ್ ವಿಸ್ತರಣೆ. ನನಗೆ ಹೇಳಿದಾಗ ನ್ಯಾಷನಲ್ ಇನ್ಸ್ಟಿಟ್ಯೂಟ್ ಫಾರ್ ಆಯುರ್ವೇದಿಕ್ ಮೆಡಿಸಿನ್, 3 ನ್ಯಾಷನಲ್ ಇನ್ಸ್ಟಿಟ್ಯೂಟ್ ಲೈಕ್ ಏನು ನಿಮ್ಸ್ ಅಥವಾ ಏಮ್ಸ್ ಡೆಲ್ಲಿನಲ್ಲಿ ಯಾವ ಥರ ಸೆಟಪ್ ಮಾಡಿದ್ದಾರೆ. ಇದು ಒಳ್ಳೆ ವೆಲ್ಕಮ್ ಮೂವ್. ದೆನ್ ಇನ್ಫಾರ್ಮೇಷನ್ ಟೆಕ್ನಾಲಜಿ ಸೇವೆಗಳಿಗೆ ಈ ಸೇಫ್ ಹಾರ್ಬರ್ ರೂಲ್ಸ್ ಅಂತಿದೆ. ಅದು ಕೆಲವೊಂದು ಸರ್ವಿಸಸ್ನ ಎಕ್ಸ್ಪೋರ್ಟ್ ಮಾಡಿದಾಗ ಇಂಡೈರೆಕ್ಟ್ಲಿ ಟ್ಯಾಕ್ಸ್ ಬೀಳ್ತಾ ಇತ್ತು, GST. ಅದು ಕ್ಲಾರಿಟಿ ಕೊಟ್ಟಿದ್ದಾರೆ ಈಗ. ನಾವೀಗ ಫಾರ್ ಎಕ್ಸಾಂಪಲ್ ಗೂಗಲ್ದು ನಾವೇನೋ ಯೂಸ್ ಮಾಡ್ತೀವಿ. ಗೂಗಲ್ದು ಏನಾದರೂ ಸರ್ವಿಸಸ್ ಯೂಸ್ ಮಾಡಿದ್ರೆ ಗೂಗಲ್ನವರು ಅವರ ಎಸ್ಟಾಬ್ಲಿಷ್ಮೆಂಟ್ ಇಲ್ಲಿ ಇರಲ್ಲ, ಅಮೆರಿಕಾದಲ್ಲಿರುತ್ತೆ. ನಾವು ಏನಾದರೂ ಈಗ ಐಫೋನ್ಗಾಗಲಿ ಗೂಗಲ್ಗಾಗಲಿ ತೊಗೊಂಡ್ರೆ ಅದಕ್ಕೆ GST ಬೀಳ್ತಾ ಇತ್ತು ರಿವರ್ಸ್ ಚಾರ್ಜ್ ಮೆಕಾನಿಸಮ್ನಲ್ಲಿ. ಅದಕ್ಕೆ ಈಗ ಸ್ವಲ್ಪ ಕ್ಲಾರಿಟಿ ಕೊಟ್ಟು ಇಂಡಿಯಾದಲ್ಲೇ ಇದ್ಕೊಂಡು, ಇಂಡಿಯಾಕ್ಕೆ ಸರ್ವಿಸ್ ತೊಗೊಂಡು, ಇಂಡಿಯಾದಲ್ಲೇ ಕನ್ಸ್ಯೂಮ್ ಮಾಡಿಕೊಂಡ್ರೆ ಅದನ್ನು ಎಕ್ಸ್ಪೋರ್ಟ್ ಆಫ್ ಸರ್ವಿಸ್ ಥರ ಟ್ರೀಟ್ ಮಾಡಬೇಕು, GST ಹಾಕೋದು ನೆಸೆಸಿಟಿ ಇಲ್ಲ ಅಂತ ಕ್ಲಾರಿಟಿ ಮಾಡಿದ್ರು. ಇಟ್ಸ್ ಅ ವೆರಿ ಗುಡ್ ಮೂವ್. ದೆನ್ ಅಗ್ರಿಕಲ್ಚರ್. ಈಗ ಹಿಂದೆ ನಾವು ಒಂದು 8-10 ವರ್ಷ ಹಿಂದೆ ಬಡ್ಜೆಟ್ಗಳಿಗೆ ತೊಗೊಂಡ್ರೆ, ಇನ್ನು 20 ವರ್ಷ ಹಿಂದೆ ತಗೊಂಡ್ರೆ ಕೃಷಿ ಆಧಾರಿತ ಆರ್ಥಿಕ ವ್ಯವಸ್ಥೆ ನಮ್ಮ ಭಾರತದ್ದು. ಬಟ್ ಬರ್ತಾ ಬರ್ತಾ ಏನಾಗ್ತದೆ, ಇಂಡಸ್ಟ್ರಿಯಲೈಸೇಷನ್ ಮೂವ್ ಆಗ್ತಾ ಇದೆ, ಸರ್ವಿಸ್ ಸೆಕ್ಟರ್ ಮೂವ್ ಆಗ್ತಾ ಇದೆ. ಸೊ ಹಾಗಾಗಿ ಕೃಷಿ ಬಗ್ಗೆ ಸ್ವಲ್ಪ ಕಡಿಮೆ ಇದೆ. ಬಟ್ ಸ್ಟಿಲ್ ಇನ್ನೂ 40-50% ಆಫ್ ಇಂಡಿಯನ್ ಏನೋ ಇದು ಪಾಪ್ಯುಲೇಷನ್ ಡಿಪೆಂಡಿಂಗ್ ಆನ್ ದ ಅಗ್ರಿಕಲ್ಚರ್. ಸೊ 40%ಲಿಂದ 50% ಏನು ಈ ವ್ಯವಸಾಯ ಆಧಾರಿತ ಮೇಲೆ ಜೀವನ ಮಾಡ್ತಾ ಇದ್ದಾರೆ, ಅವ್ರನ್ನೂ ಇನ್ನೂ ನೆಗ್ಲೆಕ್ಟ್ ಮಾಡೋಂಗಿಲ್ಲ. ಎಷ್ಟೇ ಏನೋ ಪ್ರೊಡಕ್ಟಿವಿಟಿ ಅಥವಾ ಪ್ರೊಡಕ್ಷನ್ ಸರ್ವಿಸ್ ಸೆಕ್ಟರ್ ಎಲ್ಲ ಬೆಳೆದ್ರೂ ಅವ್ರಿಗೆ ಕಂಪಲ್ಸರಿ ಇದು ಮಾಡಿಕೊಡ್ಬೇಕು. ಆದರೆ ಅಗ್ರಿಕಲ್ಚರ್ ಪರ್ಪಸ್ಸಿಗೆ ಎಷ್ಟೇ ಕೊಟ್ಕೊಂತ ಬಂದ್ರೂ ಹಿಂದೆಲಿಂದ ಅಷ್ಟೊಂದು ಡೆವಲಪ್ಮೆಂಟ್ ಕಾಣ್ತಾ ಇಲ್ಲ. ಹಾಗಾಗಿ ಈಗ ಈ ಬಡ್ಜೆಟ್ನಲ್ಲಿ ಏನು ಮಾಡಿದ್ದಾರೆ, ಕೃಷಿ ಆಧಾರಿತ ರಂಗಗಳು. ಕೃಷಿ ಆಧಾರಿತ ಅಂದರೆ ಈಗ ಮೀನಾಗಿರ್ಬೋದು ಅಥವಾ ಮೀನು ಸಾಗಾಣಿಕೆ, ಇಲ್ಲ ಕುರಿ ಸಾಗಾಣಿಕೆ, ದೆನ್ ಡೈರಿ ಫಾರ್ಮ್ಸ್, ಮಿಲ್ಕ್ ಬೇಸ್ಡ್ ಪ್ರಾಡಕ್ಟ್ ವ್ಯಾಲ್ಯೂ ಅಡಿಷನ್. ಆಮೇಲೆ ಇದು ಏನೋ ಕೃಷಿನಲ್ಲಿ ಬರೀ ಪ್ರೊಡ್ಯೂಸ್ ಮಾಡಿದ್ರೆ ಆಗದು, ಅಗ್ರಿ ಪ್ರೊಡ್ಯೂಸ್ ಅಲ್ಲಿವರೆಗೆ ಬಂದರೆ ಆಗೋದು. ಈಗ ಬಳ್ಳಾರಿ ವಲಯದಲ್ಲಿ ಏನಿದೆ, ಮೆಣಸಿನ್ಕಾಯಿ ಬೆಳೀತಾರೆ. ಮೆಣಸಿನಕಾಯಿ ಹಾಗೆ ಬೆಳೆದು ಹಾಗೆ ಮೆಣಸಿನ್ಕಾಯಿ ಮಾರಿದರೆ ಲಾಭ ಅಷ್ಟೊಂದಿರಲ್ಲ, ರೈತರಿಗೇನು ಸಿಗಲ್ಲ. ಮಧ್ಯದಲ್ಲಿ ತಗೊಂಬಿಟ್ಟು ಫ್ಯಾಕ್ಟ್ರಿಗೆ ತಗೊಂಡೋಗಿ ಅಲ್ಲಿ ಪ್ರಾಸೆಸ್ ಮಾಡಿ ಮೆಣಸಿನ್ಕಾಯಿ ಪುಡಿ ಮಾರ್ತಾರೆ. ಅವ್ರಿಗೆ
ರೈತರಿಗಿಂತ 50% ಜಾಸ್ತಿ ಮಾರ್ಜಿನ್ ಸಿಗ್ತವೆ. ಸೊ ಗವರ್ಮೆಂಟ್ ಈಸ್ ಟ್ರೈಯಿಂಗ್ ಟು ಪುಷ್ ಆಸ್ ಎ ಗ್ರೂಪ್ ಮಾಡೆಲ್ ದಟ್ ರೈತರನ್ನು ಭಾಗಿ ಮಾಡಿ ಅಂದರೆ ಈ ಫಾರ್ಮ್ ಪ್ರೊಡ್ಯೂಸಿಂಗ್ ಆರ್ಗನೈಸೇಷನ್ಸ್ ಅಂತ ಇದೆ, ಫಾರ್ಮ್ ಪ್ರೊಡ್ಯೂಸಿಂಗ್ ಕಂಪನೀಸ್ ಆಲ್ರೆಡಿ ಬಂದಿದ್ದಾವೆ. ಅದರ ಜೊತೆಲಿ ಈ ಪೋಸ್ಟ್ ಅಗ್ರಿಕಲ್ಚರ್ ಪ್ರೊಡ್ಯೂಸ್ ರಾ ಮೆಟೀರಿಯಲ್ ಏನಿರುತ್ತೆ ಅದನ್ನು ತಗೊಂಡು ಡೈರೆಕ್ಟ್ ಕನ್ಸ್ಯೂಮರ್ ಲೆವೆಲ್ಗೆ ಹೋಗೋವರೆಗೂ ರೈತರನ್ನೇ ಇನ್ವಾಲ್ವ್ ಮಾಡಿ ಆ ಪ್ರೊಡ್ಯೂಸ್ನ ಡೈರೆಕ್ಟ್ ಮಾರ್ಕೆಟಿಂಗ್ ಮಾಡಿದರೆ ರೈತರಿಗೆ ಭಾಳಷ್ಟು ಸಿಗುತ್ತೆ ಅನ್ನೋ ಒಂದು ನಿಟ್ಟಿನಲ್ಲಿ ಈ ಫಾರ್ಮ್ ಪ್ರೊಡ್ಯೂಸಿಂಗ್ ಕಂಪ್ನೀಸ್ ಕಡೆಯಿಂದ ಇದು ಮಾಡ್ತಾ ಇದ್ದಾರೆ. ಸೊ ದೆನ್ ಮೂಲ ಸೌಕರ್ಯಗಳು ಅಂದರೆ ಇನ್ಫ್ರಾಸ್ಟ್ರಕ್ಚರ್. ಯಾವುದೇ ದೇಶದಲ್ಲಿ ರಾಜ್ಯದಲ್ಲಿ ಮೂಲಭೂತ ಸೌಕರ್ಯಗಳು ಅಂದರೆ ಈಗ ನಾವು ಒಂದು 15-20 ವರ್ಷಕ್ಕೆ ಹಿಂದೆ ಹೋದರೆ ಹೈವೇಗಳು ಸರಿ ಇರಲಿಲ್ಲ. ಈಗ ಒಂದು ಡಿಸ್ಟ್ರಿಕ್ಟಿಂದ ಬ್ಯಾಂಗ್ಳೂರಿಗೆ ಹೋಗಿ ಬರಬೇಕಂದ್ರೆ ಕಂಪಲ್ಸರಿ ರಾತ್ರಿ ಹೋಗಿ ಬೆಳಿಗ್ಗೆ ಬರೋದಿತ್ತು. ಈಗ ಈ ಹೈವೇ ರೋಡ್ ಕನೆಕ್ಟಿವಿಟಿ, ಏರ್ ಕನೆಕ್ಟಿವಿಟಿ ಇವೆಲ್ಲ ತುಂಬ ಚೆನ್ನಾಗಿ ಆಗಿದೆ. ಇದರಿಂದ ಏನಾಗುತ್ತೆ, ಬೆಳಿಗ್ಗೆ ಬಿಡ್ತಾರೆ, ಅಲ್ಲಿ ಹೋಗಿ ಕೆಲಸ ಮಾಡಿಸ್ಕೊಳ್ತಾರೆ, ಮೀಟಿಂಗ್ ಎಲ್ಲ ಮುಗಿಸ್ಕೊಂಡು ಮತ್ತೆ ರಿಟರ್ನ್ ಬಂದುಬಿಡ್ತಾರೆ ಸೇಮ್ ಡೇ. ಸೊ ಪ್ರತಿಯೊಬ್ಬ ಏನೋ ಎಂಟರ್ಪ್ರೆನ್ಯೂರ್ ಆರ್ ಪೀಪಲ್ ಕಮಿಂಗ್ ಫ್ರಮ್ ಔಟ್ಸೈಡ್ ಇಂಡಿಯಾ ಆಲ್ಸೋ, ಅವರೆಲ್ಲ ಏನು ನೋಡ್ತಾರೆ ಅಂದರೆ ನಾವು ಅಲ್ಲಿಗೆ ಹೋದರೆ ನಾವು ಈ ರೀಚಿಂಗ್ ಟೈಮ್ ಎಷ್ಟು ಕಡಿಮೆ ಸಿಗ್ತದೆ, ನಮಗೆ ಪ್ರೊಡಕ್ಟಿವಿಟಿ ಆಗಿ ಟೈಮ್ ಎಷ್ಟು ಯೂಸ್ ಆಗುತ್ತೆ ಅನ್ನೋ ನಿಟ್ಟಿನಲ್ಲೇ ನೋಡ್ತಾರೆ. ಸೊ ಹಾಗಾಗಿ ಈಗೇನು ವಂದೇ ಭಾರತ್ ಇರ್ಬೋದು ಅಥವಾ ರೈಲ್ವೆ ಕನೆಕ್ಟಿವಿಟಿ, ರೈಲ್ವೆ ಕಾರಿಡಾರ್ಸ್, ದೆನ್ ಹೈವೇ ಕನೆಕ್ಟಿವಿಟಿ ಇವೆಲ್ಲದರಿಂದ ಭಾಳಷ್ಟು ಇಂಪ್ರೂವ್ ಆಗಿದೆ. ಈಗ ಈ ಕಾಶ್ಮೀರ್ ಟು ಕನ್ಯಾಕುಮಾರಿ ಅಂತ ಏನು ಹೇಳ್ತಾರೆ ರೋಡ್ ಹೈವೇ ಕನೆಕ್ಟಿವಿಟಿ, ನಾರ್ತ್ಲಿಂದ ಸೌತಿಗೆ ಬರಬೇಕಾದ್ರೆ ರೋಡ್ ಕನೆಕ್ಟಿವಿಟಿಲಿಂದ ಇದರ ಲಾಟ್ ಆಫ್ ಡಿಸಡ್ವಾಂಟೇಜಸ್. ಹೆಂಗೆ ಕಾಸ್ಟ್ ಜಾಸ್ತಿ ಆಗುತ್ತೆ ಪ್ರೊಡಕ್ಟ್ಸ್ದು. ಒಂದು ಪೆರಿಷಬಲ್ ಗೂಡ್ಸ್ನ ಏನಾದರೂ ನಾರ್ತ್ಲಿಂದ ಈ ಕಡೆ ತೊಗೊಂಬರ್ಬೇಕಾದ್ರೆ ರೋಡ್ನಲ್ಲಿ 2 ದಿವಸ 3 ದಿವಸ ಆಗ್ಬೋದು ಲಾರಿನಲ್ಲಿ ತರಲಿಕ್ಕೆ, ಅದಕ್ಕೆ ಲೇಟ್ ಆಗ್ತದೆ. ಸೊ ಅಲ್ಲಿ ಗೂಡ್ಸ್ ಇದು ಹೋಗುತ್ತೆ. ಈಗ ಸಪೋಸ್ ಡೈರಿ ಪ್ರಾಡಕ್ಟ್ಸ್ ನಾರ್ತ್ನಲ್ಲಿ, ಈಗ ಹರಿಯಾಣ ಅಲ್ಲೆಲ್ಲ ತೊಗೊಂಡ್ರೆ ಡೈರಿ ಪ್ರಾಡಕ್ಟ್ಸ್ ಭಾಳ ಇದೆ. ಬಟ್ ನಾರ್ತನ್ ಡೈರಿ ಪ್ರಾಡಕ್ಟ್ಸ್ ನಮ್ಮ ಸದರನ್ನಲ್ಲಿ ಸಕ್ಸಸ್ ಆಗಿಲ್ಲ. ಯಾಕೆ ಆಗಿಲ್ಲ ಅಂದರೆ ಈ ಬಿಕಾಸ್ ಆಫ್ ದಿಸ್ ರೀಸನ್. ಸೊ ಈ ಥರ ಏನು ಡೆಫಿಷಿಯನ್ಸೀಸ್ ಇದೆ ಇದರಲ್ಲಿ, ಅದನ್ನೆಲ್ಲ ಇದು ಮಾಡಲಿಕ್ಕೆ ಈ ಕೋಸ್ಟಲ್ ಕಾರಿಡಾರ್ ಆಫ್ ಫ್ರೈಟ್ ಅಂತ ಸ್ಟಾರ್ಟ್ ಮಾಡಿದ್ದಾರೆ ಒಂದು. ಆಮೇಲೆ ರೈಲ್ವೆ ಕಾರಿಡಾರ್ಸ್ ಅಂದರೆ ಇವಾಗ ನಮಗೆ ಈಗ ಫಾರ್ ಎಕ್ಸಾಂಪಲ್ ಲಾಸ್ಟ್ ಒಂದು 1 ವೀಕ್ ಬ್ಯಾಕ್ ಏನೋ ಅನೌನ್ಸ್ ಮಾಡಿದ್ದಾರೆ. ಗುಂಟಕಲ್ಲಿಂದ ಟುವರ್ಡ್ಸ್ ವಾಡಿ, ಗುಂಟಕಲ್ ಟು ಹೊಸಪೇಟೆ, ಈಗೇನು 2 ಲೈನ್ ಇದೆ, ಆ 2 ಲೈನ್ ಜೊತೆಗೆ ಇನ್ನೊಂದು 2 ಲೈನ್ ಹಾಕ್ತಾರೆ. ಈ 2 ಲೈನ್ ರೈಲ್ವೆ ಲೈನ್ ಹಾಕಿದ್ರೆ ಏನಾಗ್ತದೆ, ರೈಲ್ವೆ ಫ್ರೈಟ್ ಗೂಡ್ಸು ವ್ಯಾಗನ್ಸು ಹೋಗೋದು ಭಾಳಷ್ಟು ಇದಿರ್ತದೆ. ಅದರಲ್ಲಿಂದ ಪ್ಯಾಸೆಂಜರ್ಸ್ಗೂ ತೊಂದರೆ ಆಗಲ್ಲ. ಆಮೇಲೆ ರೈಲ್ವೆ ಫ್ರೈಟ್ ರೀಚ್ ಆಗೋದು ಬೇಗ ರೀಚ್ ಆಗ್ತದೆ. ಕಾಸ್ಟ್ ಆಫ್ ಫ್ರೈಟ್ ಆಲ್ಸೋ ಕ್ಯಾನ್ ಕಮ್ ಡೌನ್ ಬಿಕಾಸ್ ಆಫ್ ದ ಅರ್ಲಿ ರೀಚಿಂಗ್ ಟು ದ ಡೆಸ್ಟಿನಿ. ದೆನ್ ಫ್ಯಾಕ್ಟ್ರೀಸ್ ಡಿಪೆಂಡಿಂಗ್ ಆನ್ ರಾ ಮೆಟೀರಿಯಲ್, ದೇ ಕ್ಯಾನ್ ರೆಡ್ಯೂಸ್ ದೇರ್ ಹೋಲ್ಡಿಂಗ್ ಸ್ಟಾಕ್ಸ್. ಈಗ JSWಗೆ ರಾ ಮೆಟೀರಿಯಲ್ ಇಂಪೋರ್ಟ್ ಮಾಡ್ಬೇಕಂದ್ರೆ ಅವರು ಒಂದು 15 ದಿವಸದ ರಾ ಮೆಟೀರಿಯಲ್ ಸ್ಟಾಕ್ ಮಾಡ್ಕೊಳ್ಬೋದು. ಬಟ್ ಈ ರೈಲ್ವೆ ಕಾರಿಡಾರ್ ಮಾಡಿದ ತಕ್ಷಣ ಏನಾಗುತ್ತೆ, 100% ಗ್ಯಾರಂಟಿ ಕನ್ಫರ್ಮ್ಡ್ ಇರ್ತದೆ ಅವ್ರಿಗೆ. ಸೊ ದೇ ಮೇ ಬ್ರಿಂಗ್ ಡೌನ್ ದೇರ್ ಸ್ಟಾಕ್ ಲೆವೆಲ್ ಟು 7 days. ಸೊ ವಿತ್ ದಿಸ್ ದೇರ್ ಇಸ್ ಎ ಗ್ರೇಟ್ ಸೇವಿಂಗ್ಸ್. ದಿಸ್ ಇಸ್ ಅ ಒನ್ ಇದು ಇನ್ಫ್ರಾಸ್ಟ್ರಕ್ಚರ್ ಡೆವಲಪ್ಮೆಂಟ್ನಲ್ಲಿ. ಜಲಮಾರ್ಗ ಅಂದರೆ ನಮಗೆ ಈಗ ಗುಜರಾತ್ಲಿಂದ ಕೇರಳವರೆಗೆ ಟಚಿಂಗ್ ವಿತ್ ಆಂಧ್ರ, ಕಾಕಿನಾಡ, ಮಚಿಲಿಪಟ್ಟಣಂ, ಮುಂಡ್ರಾ ಪೋರ್ಟ್ಲಿಂದ ಕೊಚ್ಚಿನ್ ಪೋರ್ಟ್ವರೆಗೆ ಥ್ರೂ ವಾಟರ್ವೇಸ್ ಫ್ರೈಟ್ ಮೂವ್ ಮಾಡಬೇಕಂತೇಳಿ ಆಲ್ರೆಡಿ ಸ್ಟಾರ್ಟ್ ಮಾಡಿದ್ದಾರೆ ಸಣ್ಣ ಮಟ್ಟದಲ್ಲಿ. ಈಗ ಬಡ್ಜೆಟ್ ಅಲೋಕೇಶನ್ ಎಲ್ಲ ಆಗಿದೆ. ಸೊ ಆ ಹೊತ್ತಿನಿಂದ ಇನ್ನೂ ಸ್ವಲ್ಪ ಚೆನ್ನಾಗಿ ಆಗ್ತದೆ. ದೆನ್ ಹೈ ಸ್ಪೀಡ್ ರೈಲ್, ನಾವೇನು 15-20 ವರ್ಷದ ಹಿಂದ್ಗಡೆ ಈ ವಂದೇ ಭಾರತ್ ನೋಡೋಕ್ಕಿಂತ ಮುಂಚೆ ಫಾರಿನ್ಗಳೆಲ್ಲ ನೋಡಿದ್ರೆ UK ಅಲ್ಲೆಲ್ಲ ಬುಲೆಟ್ ಟ್ರೈನ್ಸ್ ಅಂತ ಏನು ಹೇಳ್ತಾರೆ, ಜಪಾನ್, ಅವೆಲ್ಲ ಅಲ್ಲಿ ನೋಡ್ತಾ ಇದ್ವಿ. ಇವಾಗ ಫಾರ್ ಎಕ್ಸಾಂಪಲ್ ಇನ್ನೊಂದು 10-15 ವರ್ಷ ಆದಮೇಲೆ ಬೈ 2047, ಬಿಫೋರ್ ದಟ್ ಇಟ್ ಸೆಲ್ಫ್, ಬಳ್ಳಾರಿಯಿಂದ ಬ್ಯಾಂಗ್ಳೂರಿಗೆ ರೀಚ್ ಆಗೋಕ್ಕೆ ಇಟ್ ಶುಡ್ ನಾಟ್ ಬಿ ಎ ಪ್ರಾಬ್ಲಮ್. ಈಗ ವಂದೇ ಭಾರತ್ ಬಂದ್ರೆ 3.5 hours ರೀಚ್ ಆಗ್ಬೋದು. ಬುಲೆಟ್ ಟ್ರೈನ್ಸ್ ಬಂದರೆ 600 kilometers per hour 1 hour ಬಳ್ಳಾರಿ ಟು ಬ್ಯಾಂಗ್ಳೂರು ರೀಚ್ ಆಗ್ಬೋದು. ಸೊ ಈ ಥರ ಕನೆಕ್ಟಿವಿಟಿ ಮಾಡಿದರೆ ಏನಾಗುತ್ತೆ, ಬಹಳಷ್ಟು ಜನ ಬೆಂಗಳೂರಂಥ ಕ್ರೌಡೆಡ್ ಪ್ಲೇಸಸ್ಲಿಂದ Tier 3, Tier 2 ಸಿಟೀಸ್ಗೆ ಮೂವ್ ಆಗಲಿಕ್ಕೆ ಭಾಳಷ್ಟು ಚಾನ್ಸಸ್ ಇದೆ. ದಿಸ್ ಈಸ್ ಅ ಲಾಂಗ್ ಟೈಮ್ ವಿಷನ್ ಫಾರ್ ಡಿಸೆಂಟ್ರಲೈಸೇಷನ್ ಆಫ್ ಕಾನ್ಸಂಟ್ರೇಟಿಂಗ್ ದ ಎಕನಾಮಿಕ್ ಆ್ಯಕ್ಟಿವಿಟೀಸ್. ಸೊ ಬ್ಯಾಂಗ್ಳೂರಿನಲ್ಲಿ ಮಾಡೋರು ಇಲ್ಲಿ ಬಳ್ಳಾರಿನಲ್ಲಿ ಮಾಡೋದು ಆದರೆ ಏನಾಗುತ್ತೆ, ಇಲ್ಲಿ ಮ್ಯಾನ್ ಪವರ್ ಸಿಗ್ತಾರೆ,
ಆಮೇಲೆ ಲೀಸ್ಟ್ ಕಾಸ್ಟಿಗೆ ಸಿಗುತ್ತೆ, ಒಳ್ಳೆ ಇದು ಎನ್ವಿರಾನ್ಮೆಂಟ್ ಇರುತ್ತೆ, ಟ್ರಾಫಿಕ್ನಲ್ಲಿ ಪ್ರಾಬ್ಲಮ್ ಇದಿಲ್ಲ, ಇವೆಲ್ಲ ಅಡ್ವಾಂಟೇಜಸ್ ಇರುತ್ತೆ. ಫಾರ್ ದಟ್ ದ ಇಂಟ್ರೊಡ್ಯೂಸ್ಡ್ ಹೈ ಸ್ಪೀಡ್ ರೈಲ್. ಜನಕೇಂದ್ರಿತ ಅಭಿವೃದ್ಧಿ ಅಂದರೆ ಹ್ಯೂಮನ್ ಸೆಂಟ್ರಿಕ್, ಅಂದರೆ ಮಾನವೀಯತ, ಇದೆಲ್ಲ ಹ್ಯಾಪಿನೆಸ್ ಇಂಡೆಕ್ಸ್, ಅಥವಾ ಈಗ ನಮ್ಮ ಭೂಟಾನ್ ಏನು ಹೇಳ್ತಾರೆ ಹ್ಯಾಪಿನೆಸ್ ಇಂಡೆಕ್ಸ್ ಅಂತ, ಒನ್ ಆಫ್ ದಿ ಟಾಪ್ ಇನ್ ದ ವರ್ಲ್ಡ್. ಅಲ್ಲಿ ಅವ್ರ ಪರ್ ಕ್ಯಾಪಿಟ ಇನ್ಕಮ್ ಕಡಿಮೆ ಇರ್ಬೋದು, ಬಟ್ ಹ್ಯಾಪಿನೆಸ್ಸಿಗೆ ನೋಡಿದ್ರೆ ಬೇರೆ ಎಲ್ಲ ಪ್ರಪಂಚದಲ್ಲಿ ಬೇರೆ ದೇಶಗಳು ಎಲ್ಲದಕ್ಕಿಂತ ಭೂಟಾನ್ನವರು ತೃಪ್ತಿಕರವಾದ ಜೀವನ ನಡೆಸ್ತಾ ಇದ್ದಾರೆ. ಸೊ ಆ ನಿಟ್ಟಿನಲ್ಲಿ ನಮ್ಮ ಇಂಡಿಯಾ ಈ ಬಡ್ಜೆಟ್ನಲ್ಲಿ ದೇ ಸ್ಪೋಕ್ ಅಬೌಟ್ ಒಂದು ಮೆಂಟಲ್ ಹೆಲ್ತ್, ಬಿಕಾಸ್ ಎವ್ರಿಬಡಿ ಸ್ಪೀಕಿಂಗ್ ಅಬೌಟ್ ಏನೋ ಕ್ಯಾನ್ಸರ್, ಡಯಾಬಿಟಿಸ್, ಅದು ಇದು ಎಲ್ಲ ಅವೇ ಬರ್ತಿರ್ತಾರೆ. ಮೆಂಟಲ್ ಹೆಲ್ತ್ ಬಗ್ಗೆ ಇಲ್ಲ. ಈಗಿನ ಜನಜಿಗೆ ದೇ ಆರ್ ಅನೇಬಲ್ ಟು ಟೇಕ್ ಪ್ರಾಪರ್ ಡಿಸಿಷನ್ಸ್ ಆ್ಯಂಡ್ ಇಟ್ ಹ್ಯಾಸ್ ಟು ಬಿ ಪ್ರಾಪರ್ಲಿ ಅಡ್ರೆಸ್ಡ್ ಅಟ್ ಪರ್ಟಿಕ್ಯುಲರ್ ಲೆವೆಲ್. ಸೊ ಮೆಂಟಲ್ ಹೆಲ್ತ್ಗೊಂದು, ಆದಮೇಲೆ ದಿವ್ಯಾಂಗರಿಗೆ ಕೌಶಲ್ಯ, ಈ ಫಿಸಿಕಲಿ ಚಾಲೆಂಜಿಂಗ್ ಇರ್ತಾರೆ ಅವ್ರಿಗೆ ಒಂದು ಸ್ಕಿಲ್ ಡೆವಲಪ್ಮೆಂಟ್. ಆ್ಯಕ್ಚುಲಿ ಫಿಸಿಕಲಿ ಚಾಲೆಂಜ್ಡ್ನವರಲ್ಲಿ ಭಾಳಷ್ಟು ಜೀಲ್ ಪವರ್ ಇರುತ್ತೆ. ಅವ್ರನ್ನ ಟ್ಯಾಪ್ ಮಾಡಿ ಪ್ರಾಪರ್ ಡೈರೆಕ್ಷನಲ್ಲಿ ಪುಷ್ ಮಾಡಿದ್ರೆ ದೇರ್ ಅಚೀವ್ಮೆಂಟ್ಸ್ ವಿಲ್ ಬಿ ವೆರಿ 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 ಪವರ್ಫುಲ್ ದ್ಯಾನ್ ನಾರ್ಮಲ್ ಫಿಸಿಕಲಿ ಫಿಟ್ ಪರ್ಸನ್ಗಿಂತ. ಆಮೇಲೆ ವುಮೆನ್ ಎಂಟರ್ಪ್ರೆನ್ಯೂರ್, ಲೇಡಿ ಇದಕ್ಕೆ. ದೆನ್ ಈಸ್ ಆಫ್ ಡೂಯಿಂಗ್ ಬಿಸ್ನೆಸ್ ಅಂದರೆ ನಮ್ಮ ಇನ್ಕಮ್ ಟ್ಯಾಕ್ಸ್ ಆಗಿರ್ಬೋದು, GST, ಇದರಲ್ಲಿ ಕೆಲವೊಂದು ನ್ಯೂನ್ಯತೆಗಳಿದ್ದವು, ಸಣ್ಣ ಪುಟ್ಟ. ಟೂರಿಸಮ್ ಈಗ ನಾನು TDS ರಿಲೇಟೆಡ್ ಕೆಲವೊಂದು ಪ್ರಾಜೆಕ್ಟ್ ಚೇಂಜ್ ಆಗಿದ್ದಾವೆ. ಆ TDSನಲ್ಲಿ ಮುಖ್ಯವಾಗಿ ನಾನು ಈ ಫಾರೆಕ್ಸ್ ರೆಮಿಟೆನ್ಸ್ ಔಟ್ಸೈಡ್ ಇಂಡಿಯಾ, ನಮ್ಮ ಇಂಡಿಯಾಲಿಂದ ಎಜುಕೇಷನ್ಗೆ ಹೊರಗಡೆ ಹೋದರೆ ಆ ಮಕ್ಕಳಿಗೆ ಫೀಸ್ ಕಟ್ಟಲಿಕ್ಕೆ ಬ್ಯಾಂಕ್ಸ್ನಲ್ಲೆಲ್ಲ ಲೋನ್ ತೊಗೊಂಡಿರ್ತಾರೆ. ಲೋನ್ ತೊಗೊಂಡ್ಬಿಟ್ಟು ಫಾರಿನಿಗೆ ಕಳಿಸ್ತಾರೆ. ಅದರಲ್ಲಿ 5% ಇದು ಇತ್ತು TCS, ಅದನ್ನು ಇವಾಗ 2%ಗೆ ಮಾಡಿದ್ದಾರೆ. ಸೊ ಆಲ್ರೆಡಿ ಸಾಲ ತಗೊಂಡಿಲ್ಲಿ ಬಡ್ಡಿನೂ ಕಟ್ತಾ ಇರ್ತಾರೆ, ಮತ್ತು ಅದರ 3% ಅಡಿಷ್ನಲ್ ಸ್ಟ್ರಕ್ ಆಗಿ ಹೋಲ್ಡ್ ಆಗೋದು ಅಷ್ಟೊಂದು ಸಮಂಜಸವಿದ್ದಿಲ್ಲ. ಅದನ್ನು ಚೇಂಜ್ ಮಾಡಿದರೆ ಒಳ್ಳೆಯದು. ಇನ್ನೊಂದು ಈ ಟೂರಿಸಮ್ ಪರ್ಪಸ್ಗೆ ಫಾರಿನ್ಗೆ ಹೋಗೋದ್ರಲ್ಲಿ ಏನಿದೆ, ಅಪ್ ಟು 10 lakh rupeesವರೆಗೆ 5% ಇತ್ತು. ಅಂದರೆ ನಾನಿವಾಗ ಫಾರಿನ್ಗೆ ಹೋದರೆ 10 lakhs ಒಳಗಡೆ ಖರ್ಚಿದ್ರೆ 5% TCS ಮಾಡಬೇಕು. ನನ್ನ ಖರ್ಚು ಸಪೋಸ್ ಈಗ ನಾನು ಒಂದು ತಿಂಗಳು ಹೋದರೆ ಒಂದು 20 ಲಕ್ಷ ಆಗ್ಬೋದು. 10 lakhs ಕ್ರಾಸ್ ಆದಾಗ ಇದು 20% ಇತ್ತು. 20% ಆಫ್ ದಿ ಅಮೌಂಟ್ TCS ಮಾಡೋದಿತ್ತು. ಇದು ಆ್ಯಕ್ಚುಲಿ ಒಳ್ಳೆಯ ಉದ್ದೇಶ, ನನ್ನ ದೃಷ್ಟಿಯಲ್ಲಿ ಒಳ್ಳೆಯ ಉದ್ದೇಶ. ಯಾಕಂದರೆ ಟೂರಿಸಮ್ ಇಂಡಿಯಾದಲ್ಲಿ ಡೆವಲಪ್ ಮಾಡಬೇಕು. ನಮ್ಮ ಇಂಡಿಯನ್ಸು ಹೊರಗಡೆ ಹೋಗ್ಬಿಟ್ಟು ಫಾರೆಕ್ಸ್ ಸ್ಪೆಂಡ್ ಮಾಡಿ ಟೂರಿಸಮ್ ಮಾಡ್ಕೊಂಡು ಬರೋದು ಅಷ್ಟು ಒಳ್ಳೆಯದಲ್ಲ ನಮ್ಮ ಇಂಡಿಯನ್ ಎಕಾನಮಿಗೆ. ಸೊ ಹಾಗಾಗಿ ಇಷ್ಟೇ ಇರಬೇಕಿತ್ತು, ಬಟ್ ಗೌರ್ಮೆಂಟ್ ಇದನ್ನು 2%ಗೆ ಚೇಂಜ್ ಮಾಡಿದ್ದಾರೆ. ಓಕೆ. ಆ್ಯಂಡ್ ಇದನ್ನ ಕಾಂಪನ್ಸೇಟ್ ಮಾಡಲಿಕ್ಕೆ ಇನ್ನೊಂದು ತಂದಿದ್ದಾರೆ. ಈ ನಮ್ಮ ಇಂಡಿಯಾದಲ್ಲಿ ಏನು ಟೂರಿಸಮ್ ಕಾರಿಡಾರ್ಸ್ ಇದಾವೆ, ಫಾರ್ ಎಕ್ಸಾಂಪಲ್ ನಮ್ಮ ಹಂಪಿ ಅಥವಾ ಇನ್ನೊಂದು ಈಗ ಆಂಧ್ರದಲ್ಲಿ ಬೇರೆ ಬೇರೆ ಕಡೆ, ಆ ಎಲ್ಲ ಟೂರಿಸಮ್ ಪ್ಲೇಸಸ್ನಲ್ಲಿ ಟೂರಿಸಮ್ ಗೈಡ್ಸ್ ಏನಿದ್ದಾರೆ, ಈಗ ನಾವು ಬೇರೆ ದೇಶಗಳಿಗೆ ನಮ್ಮ ದೇಶಗಳಿಗೆ ಕಂಪೇರ್ ಮಾಡಿದರೆ ಟೂರಿಸಮ್ನಲ್ಲಿ ಪ್ರಾಪರ್ ಎಕೋಸಿಸ್ಟಮ್ ಇಲ್ಲ. ಆ ಎಕೋಸಿಸ್ಟಮ್ಗೆ ಕ್ರಿಯೇಟ್ ಮಾಡಲಿಕ್ಕೆ ಟೂರಿಸ್ಟ್ ಗೈಡ್ಗಳಿಗೆ ಒಳ್ಳೆಯ ಅವಗಾಹನೆ ಮಾಹಿತಿ ಕೊಡಲಿಕ್ಕೆ ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಮ್ಯಾನೇಜ್ಮೆಂಟ್ ಜೊತೆ ಟೈಅಪ್ ಆಗಿ ವರ್ಚುವಲ್ ಆಗಿ ಅವ್ರಿಗೆ ಓರಿಯೆಂಟೇಷನ್ ಕೊಡ್ತಾರಂತೆ. ಸೊ ಅವಾಗ ಏನಾಗುತ್ತೆ, ಅವರು ಬೇರೆ ದೇಶಗಳಿಂದ ಅಥವಾ ಬೇರೆ ಪ್ರದೇಶಗಳಿಂದ ಬಂದ ಟೂರಿಸ್ಟ್ನ ಪ್ರಾಪರಾಗಿ ಹ್ಯಾಂಡಲ್ ಮಾಡಿದರೆ ಅವಾಗ ಅವ್ರಿಗೊಂದು ಒಳ್ಳೆ ಭಾವನೆ ಬಂದು ಇನ್ನೂ ಜಾಸ್ತಿ ಜನ ವಿಸಿಟರ್ಸ್ ಬರ್ತಾರೆ. ಅಲ್ಲಿಂದ ಇಂಡಿಯನ್ ಟೂರಿಸಮ್ ಇಂಪ್ರೂವ್ ಆಗುತ್ತೆ. ಇನ್ಕಮ್ ಟ್ಯಾಕ್ಸ್ ರಿಟರ್ನ್ ಫೈಲಿಂಗ್ ಡ್ಯೂ ಡೇಟ್ಸ್ನಲ್ಲಿ ಟ್ರಸ್ಟ್ಗೆ ಪ್ರೀಪೋನ್ ಮಾಡಿದ್ದಾರೆ. ಆಮೇಲೆ ಟ್ಯಾಕ್ಸ್ ಆಡಿಟ್ ಅಂತ ಇತ್ತು ಮುಂಚೆ 44AB, ಬೇರೆ 2 crores ಅಂಡ್ ಅಬೌವ್ ಟರ್ನ್ ಓವರ್ ಇದ್ದರೆ ಕಡ್ಡಾಯವಾಗಿ ಚಾರ್ಟರ್ಡ್ ಅಕೌಂಟೆಂಟ್ಸ್ ಹತ್ರ ಆಡಿಟ್ ಮಾಡಿಸಿ ಆಡಿಟ್ ರಿಪೋರ್ಟ್ ಸಬ್ಮಿಟ್ ಮಾಡಬೇಕಾಗುತ್ತೆ. ಇನ್ಕಮ್ ಟ್ಯಾಕ್ಸ್ನಲ್ಲಿ ಆಡಿಟ್ ಕಂಪಲ್ಸರಿ ಆಡಿಟ್ ಅಂತ ಇರುತ್ತೆ 44AB. ಅದರಲ್ಲಿ ಈಗಿನ ಪ್ರಾವಿಷನ್ಸ್ ಏನಿದೆ, ನೀವು ಆಡಿಟ್ ಮಾಡಿಸ್ಕೊಂಡಿಲ್ಲ ಅಂತಂದರೆ ನಿಗದಿತ ಸಮಯದಲ್ಲಿ 30th September ಒಳಗಡೆ ಮಾಡಿಸ್ಕೊಂಡಿಲ್ಲ, ಆಡಿಟ್ ರಿಟರ್ನ್ ಫೈಲ್ ಮಾಡಿಲ್ಲ ಅಂತಂದರೆ 0.5% ಆಫ್ ದ ಟರ್ನ್ ಓವರ್ ಪೆನಾಲ್ಟಿ ಈ ಥರ ಇತ್ತು. ಅದು ಭಾಳಷ್ಟು 90% ಚಾನ್ಸಸ್ನಲ್ಲಿ ಯಾವುದೋ ಒಂದು ರೀಸನ್ಲಿಂದ ವೇವರ್ ಆಗ್ತಾಯಿತ್ತು. ಸೊ ಗೌರ್ಮೆಂಟ್ಗೇನು ಅಷ್ಟೊಂದು ಅದರಿಂದ ಇದಿದ್ದಿಲ್ಲ. ಸೊ ಅದನ್ನು ಈಗೇನು ಮಾಡಿದ್ದಾರೆ, ಇನ್ಸ್ಟೆಡ್ ಆಫ್ ದಿಸ್ 0.5% ಪೆನಾಲ್ಟಿ ಅಂಡರ್ ಇದು ಪ್ರಾವಿಷನ್ಸ್, ಈಗ ಇದನ್ನು
ಅಪ್ ಟು 1 ಮಂತ್ 75,000. ಈಗ ಸಪೋಸ್ ಸೆಪ್ಟೆಂಬರ್ನಲ್ಲಿ ಫೈಲ್ ಮಾಡಬೇಕು, ಅಕ್ಟೋಬರ್ 31st ಒಳಗಡೆ ಫೈಲ್ ಮಾಡಿದ್ರೆ along with your return and audit report you have to pay 75,000 rupees additional. In case if it is exceeding more than 1 month 30 days, then 1.5 lakh pay ಮಾಡಬೇಕು. ಇದು ಗೌರ್ಮೆಂಟ್ಗೆ ಅನುಕೂಲ. ಸೆಕ್ಷನ್ಸ್ನಲ್ಲಿ 276ನಲ್ಲಿ ಇಂಪ್ರಿಸನ್ಮೆಂಟ್ ಬಗ್ಗೆ ಜಾಸ್ತಿ ಇತ್ತು ಇನ್ಕಮ್ ಟ್ಯಾಕ್ಸ್ನಲ್ಲಿ. ಟ್ಯಾಕ್ಸ್ಗಳು ಕಟ್ತೀವಿ, ಏನಾದರೂ ಅಲ್ಲಿ ಇಲ್ಲಿ ಇಗ್ನೋರೆನ್ಸ್ಲಿಂದನೋ ಅಥವಾ ಕುಂದುಕೊರತೆಗಳಿಂದ ನಮಗೆ ಗೊತ್ತಾಗದೆ ಏನೋ ತಪ್ಪು ಮಾಡಿರ್ತೀವಿ, ಆ ತಪ್ಪು ಮಾಡಿದ್ದದಕ್ಕೆ ಪ್ರಾಸಿಕ್ಯೂಷನ್ವರೆಗೆ ಹೋಗೋದು ಅವಸರನ, ಆ ಥರ ಕೋರ್ಟ್ಗಳಲ್ಲಿ ಎಲ್ಲ ಕಡೆ. ಆಮೇಲೆ ಈ ಎಂಟರ್ಪ್ರಿನ್ಯೂರ್ಸ್ದು ಒಂದು ವಿಚಾರ ಇತ್ತು. ಸೊ ಅದನ್ನು ಈಗ ಪ್ರಾಪರಾಗಿ ಅಡ್ರೆಸ್ ಮಾಡಿದ್ದಾರೆ. ಕೆಲವೊಂದು ಸೀರಿಯಸ್ ಅಫೆನ್ಸಸ್ಗೆ ರಿಪೀಟೆಡ್ ಅಫೆಂಡರ್ಸ್ ಅಂಥವ್ರಿಗೆ ಮಾತ್ರ ಪ್ರಾಸಿಕ್ಯೂಷನ್ ಇದು ಮಾಡಿ, ಬೇರೆಯವ್ರಿಗೆಲ್ಲ ದೇ ಆರ್ ರಿಮೂವ್ಡ್ ಔಟ್ ಆಫ್ ದಟ್ ಪ್ರಾಸಿಕ್ಯೂಷನ್ ಇದು. ದೆನ್ ಆ್ಯಸ್ ಎ ಹೋಲ್ ಫಿಸ್ಕಲ್ ಡೆಫಿಸಿಟ್ ಈಸ್ ಇನ್ ಅ ಕಂಟ್ರೋಲಬಲ್ ಇದು. 4.3% ಫಿಸ್ಕಲ್ ಡೆಫಿಸಿಟ್ ಏನಿದೆ ಅದು ಇಟ್ಸ್ ಎ ಗುಡ್ ಕಂಟ್ರೋಲ್. ಇದು ಫಿಸ್ಕಲ್ ಡೆಫಿಸಿಟ್ ಕಂಟ್ರೋಲ್ ಮಾಡಲಿಕ್ಕೆ ಸ್ಪೆಂಡಿಂಗ್ ಜಾಸ್ತಿ ಆಗಬೇಕು. ಸ್ಪೆಂಡಿಂಗ್ ಜಾಸ್ತಿ ಆಗ್ಬೇಕಂದ್ರೆ ಜನಗಳಿಗೆ ಇನ್ಕಮ್ ಇರಬೇಕು. ಆದಾಯ ಮೂಲಗಳು ಹೆಚ್ಚಾದರೆ ಮಾತ್ರ ಬಂದು ಖರ್ಚು ಮಾಡ್ತಾರೆ. ಆದಾಯ ಮೂಲಗಳು ಎಷ್ಟೆಷ್ಟು ಹೆಚ್ಚಾಗುತ್ತೆ, ಇವಾಗ ಸಪೋಸ್ ಫಾರ್ ಎಕ್ಸಾಂಪಲ್ ತಿಂಗಳಿಗೆ ಒಬ್ಬರಿಗೆ ಒಂದು 50,000 ಇನ್ಕಮ್ ಬರ್ತಾ ಇತ್ತು. 5 ವರ್ಷದಿಂದ 50,000 ಬರ್ತಾ ಇತ್ತು. ಇವತ್ತು ಆ 50,000 ಹೋಗಿ ತಿಂಗಳಿಗೆ 60,000 ಬರ್ತಾ ಇದೆ ಅಂದರೆ ಈ 5 ವರ್ಷದ ಗ್ಯಾಪ್ನಲ್ಲಿ ಹಣದುಬ್ಬರ ಏನಿದೆ, ಇನ್ಫ್ಲೇಷನ್, ಅದನ್ನ ಕಾಂಪನ್ಸೇಟ್ ಸೆಟ್ ಆಫ್ ಮಾಡಿದರೆ ಹಿಂದೆ 50,000ನೇ ಇವತ್ತು 60,000ಕ್ಕಿಂತ ಹೈ ಅರ್ನಿಂಗ್ಸ್. ಯಾಕೆಂದರೆ ಈ 10,000 ರೂಪಾಯಿ ಗ್ಯಾಪ್ ಏನಿದೆ, ಡಿಫರೆನ್ಷಿಯಲ್ ಇನ್ಕ್ರಿಮೆಂಟಲ್ ಸ್ಯಾಲರಿ ಅರ್ನಿಂಗ್ಸ್ ಆರ್ ಇನ್ಕಮ್ ಅರ್ನಿಂಗ್ಸ್, ಈ 10,000 ಇನ್ಕ್ರಿಮೆಂಟಲ್ಗಿಂತ 50,000 ಬರೋ 5 ವರ್ಷದ ಹಿಂದೆ ಎಷ್ಟು ಪರ್ಚೇಸಿಂಗ್ ಪವರ್ ಇತ್ತು ಅಂದರೆ, ಒಂದು ಮಾರ್ಕೆಟಿಗೆ ಹೋದರೆ 3,000ಕ್ಕೆ ಮನೆಗೆ ಬೇಕಿದ್ದ ಗ್ರಾಸರಿ ಎಲ್ಲ ಸಿಗ್ತಾ ಇತ್ತು. ಈಗ 60,000 ಸಂಬಳ ಬರ್ತಾ ಇದೆ, ಆದರೆ 5,000 ತಗೊಂಡು ಹೋಗ್ಬೇಕು ಅಷ್ಟೇ ಐಟಮ್ಸ್ ಪರ್ಚೇಸ್ ಮಾಡ್ಬೇಕಂದ್ರೆ. ದಿಸ್ ಈಸ್ ಕಾಲ್ಡ್ ಇನ್ಫ್ಲೇಷನ್. ಈ ಇನ್ಫ್ಲೇಷನ್ನ ಸೆಟ್ ಆಫ್ ಆಗೋಷ್ಟು ಇನ್ಕ್ರಿಮೆಂಟಲ್ ರೆವೆನ್ಯೂ ಬಂದರೆ ಮಾತ್ರ ಮನುಷ್ಯರಿಗೆ ಸೇವಿಂಗ್ಸ್ ಉಳಿಯುತ್ತೆ. ಸೊ ಸೇವಿಂಗ್ಸು ಸ್ವಲ್ಪ ಕಡಿಮೆ ಆಗಿದೆ. ಹಾಗಾಗಿ ಈ ಥರ ಸೇವಿಂಗ್ಸ್ ಕಡಿಮೆ ಆದಾಗ ಏನಾಗುತ್ತೆ, ಜನಸಾಮಾನ್ಯರ ಖರ್ಚು ಮಾಡೋದು ಕಡಿಮೆ ಆಗುತ್ತೆ. ಜನಸಾಮಾನ್ಯರ ಖರ್ಚು ಕಡಿಮೆ ಆದಾಗ ದೇರ್ ವಿಲ್ ನಾಟ್ ಬಿ ಡಿಮ್ಯಾಂಡ್ ಫಾರ್ ದ ಪ್ರಾಡಕ್ಟ್ಸ್ ಇನ್ ದ ಮಾರ್ಕೆಟ್. ವೆನ್ ದೇರ್ ಇಸ್ ನೋ ಡಿಮ್ಯಾಂಡ್ ಫಾರ್ ದ ಪ್ರಾಡಕ್ಟ್ಸ್ ಇನ್ ದ ಬೈಯಿಂಗ್ ಮಾರ್ಕೆಟ್, ದೆನ್ ಪ್ರೊಡಕ್ಷನ್ ಬಿಕಮ್ಸ್ ಓವರ್ಲೋಡೆಡ್. ಸೊ ಡಿಮ್ಯಾಂಡ್ ಕಡಿಮೆ ಆದಾಗ ಆಟೋಮೆಟಿಕ್ ಆಗಿ ಸಪ್ಲೈ ಡಿಮ್ಯಾಂಡ್ ತೀರಿ. ಸೊ ಹೀಗಾಗಿ ಗವರ್ನಮೆಂಟ್ ಏನು ಮಾಡ್ತಿದ್ದಾರೆ, ಈ ಮೂಲಭೂತ ಸೌಕರ್ಯಗಳು ಅಂದರೆ ಲಾಸ್ಟ್ ಇಯರ್ ಏನು ಸ್ಪೆಂಡ್ ಮಾಡಿದ್ರು ಇನ್ಫ್ರಾಸ್ಟ್ರಕ್ಚರ್ ಡೆವಲಪ್ಮೆಂಟಿಗೆ, ನಾನು ಈಗ ಹೇಳಿದಾಗ ಹೆದ್ದಾರಿಗಳಾಗಿರ್ಬೋದು ಅಥವಾ ರೈಲ್ವೆ, ದೆನ್ ಜಲಮಾರ್ಗ, ಇವೆಲ್ಲದಕ್ಕೂ ಟೋಟಲ್ 1 ಲಕ್ಷ ಕೋಟಿ ರೂಪಾಯಿಗಳನ್ನು ಅಧಿಕವಾಗಿ, ಅಂದರೆ ಹೋದ ವರ್ಷ ಬಡ್ಜೆಟ್ಗಿಂತ ಈ ವರ್ಷ 1 ಲಕ್ಷ ಕೋಟಿ ಅಡಿಷನಲ್ ಅಲೋಕೇಶನ್ ಮಾಡಿದ್ದಾರೆ. ಆ 1 ಲಕ್ಷ ಕೋಟಿ ಟೋಟಲ್ ಸ್ಪೆಂಡ್ ಆಗುತ್ತೆ ಗೌರ್ಮೆಂಟ್ಲಿಂದ. ಯಾವ ಥರ ಸ್ಪೆಂಡ್ ಆಗುತ್ತೆ? ಸ್ಟೀಲ್, ಸಿಮೆಂಟ್, ಲೇಬರ್, ಇಂಜಿನಿಯರಿಂಗ್, ಇವೆಲ್ಲರೂ ಸ್ವಲ್ಪ. ಈಗ ಸ್ಟೀಲ್ ಪ್ರೊಡಕ್ಷನ್ ಜಾಸ್ತಿ ಆಗುತ್ತೆ, ಸಿಮೆಂಟ್ ಪ್ರೊಡಕ್ಷನ್ ಜಾಸ್ತಿ ಆಗುತ್ತೆ, ಲೇಬರ್ಗೆ ಕನ್ಸ್ಟ್ರಕ್ಷನ್ ಆ್ಯಕ್ಟಿವಿಟೀಸ್ನಲ್ಲಿ ಡಿಮ್ಯಾಂಡ್ ಸಿಗುತ್ತೆ. ಆಮೇಲೆ ಯಾರ್ಯಾರು ಕಾಂಟ್ರಾಕ್ಟರ್ ಫೀಲ್ಡ್ನಲ್ಲಿದ್ದಾರೆ, ಇಕ್ವಿಪ್ಮೆಂಟ್ಸು, JCBs ಆಗಿರ್ಬೋದು ಅಥವಾ ಹೆವಿ ಇಕ್ವಿಪ್ಮೆಂಟ್ಸು, ರೋಲರ್ಸು, ಇವೆಲ್ಲ ಕಂಪ್ನಿಗಳಿಗೆ, ಮ್ಯಾನುಫ್ಯಾಕ್ಚರರ್ಸ್ಗೂ ಇನ್ಕ್ರೀಸ್ ಆಗ್ತದೆ. ಸೊ ದಿಸ್ ಇಸ್ ಅ ರಿಪರ್ಕೇಷನ್ಸ್ ಆಫ್ ಇನ್ಕ್ರೀಸ್ಡ್ ಲೇಔಟ್ ಅಲೋಕೇಶನ್ ಇನ್ ದ ಬಡ್ಜೆಟ್ exceeded by 1 lakh crores to all these relevant sectors. ಇದೇ ಥರ MSMEಗೆ ಅಲೋಕೇಶನ್ ಆಗಿದೆ. ಆಮೇಲೆ ಈ ವ್ಯಾಲ್ಯೂ ಆ್ಯಡೆಡ್ ಫಾರ್ ಫುಡ್ ಅಗ್ರಿಕಲ್ಚರ್ಗೆ ಅವ್ರಿಗೂ ಆ್ಯಡ್ ಆಗಿದೆ. ಅವೆಲ್ಲ ಇದರಿಂದ ತುಂಬ ಅಡ್ವಾಂಟೇಜಸ್ ಆಗಿ ಬರುತ್ತೆ. ಆ ಹಣ ಮತ್ತೆ ತಿರುಗಿ ಉತ್ಪಾದಕನೇ ಬರುತ್ತೆ. ಟ್ಯಾಕ್ಸ್ಗಳು ಕಟ್ತಾರೆ, GST ಕಟ್ತಾರೆ, ಇನ್ಕಮ್ ಟ್ಯಾಕ್ಸ್ ಕಟ್ತಾರೆ. ಸೊ ದಿಸ್ ಈಸ್ ಹೌ ಆಸ್ ಎ ಹೋಲ್ central government, union government is having a strategy to take Indian economy into a third largest economy in years to come.